ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನೇನು ಯುಗಾದಿ ಹಬ್ಬ ಬಂತು. ಹೊಸ ಸಂವತ್ಸರ, ಹೊಸ ಮಾಸ, ಹೊಸ ಋತು, ಹೊಸ ಆಯನ, ಹೊಸ ಎಲ್ಲದೂ ಕೂಡ ಹೊಸದು. ಹಾಗಾದರೆ ಇಲ್ಲಿಯೂ ಕೂಡ ಕೆಲವೊಂದಷ್ಟು ಗ್ರಹಗತಿಗಳು ರಾಶಿಗೆ ಅನುಸಾರವಾಗಿ ರಾಜ ಮಂತ್ರಿ ಇವೆಲ್ಲ ಇರತಕ್ಕಂಥದ್ದು. ನಮಗೆ ಯುಗಾದಿ ಹಬ್ಬ ಅಂದರೆ ಒಂದು ಹೊಸ ಸಂವತ್ಸರ ಇದ್ದ ಹಾಗೆ. ಆದರೆ ಇಲ್ಲಿ ನಮಗೆ ಅನೇಕ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ನಮಗೆ ಈ ಸಂವತ್ಸರದಿಂದ ನಮಗೆ ಪ್ರಾರಂಭವಾಗತಕ್ಕಂಥದ್ದು. ಹಾಗಾದರೆ ಏನಿದೆ ಹೇಳತಕ್ಕಂಥದ್ದು ಅಂದರೆ ನಾವು ಭಾಳ ವಿಶೇಷವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ಯುಗಾದಿ ಹಬ್ಬದ ಸಂವತ್ಸರದ ಗೋಚಾರ ಫಲಗಳು ನಮಗೆ ಹೇಗಿದೆ ಹೇಳತಕ್ಕಂಥದ್ದು. ಹಾಗಾದರೆ ಬನ್ನಿ, ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಈ ವರ್ಷದ ಯುಗಾದಿ ಹಬ್ಬದ ವರ್ಷದ ಗೋಚಾರ ಫಲಾಫಲಗಳು ಹೇಗಿದೆ ಹೇಳತಕ್ಕಂಥದ್ದನ್ನು ಈ ನಮ್ಮ ವಿಡಿಯೋದಲ್ಲಿ ಒಂದು ಸವಿಸ್ತಾರವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ವೀಕ್ಷಕರೇ, ಮೊದಲಿಗೆ ಮೇಷರಾಶಿ ಹೇಳತಕ್ಕಂಥದ್ದು. ಮೇಷರಾಶಿಯವರಿಗೆ ಅಂದುಕೊಂಡಂತಹ ಕೆಲಸಗಳು ಮುಂದೆ ಯಾವ ರೀತಿಯಾದಂಥ ಒಂದು ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಹೊಸ ಹೊಸ ಐಡಿಯಾದಿಂದ ಒಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಸ್ಥಿರವಾದಂತಹ ಮನದಟ್ಟ ಆಗುವ ಹಾಗೆ ಆಲೋಚಿಸ್ತಕ್ಕಂಥದ್ದು, ದೃಢವಾದಂಥ ವಿಚಾರಗಳನ್ನು ಮಾಡ್ತಕ್ಕಂಥದ್ದು. ಕೆಲಸದಲ್ಲಿ ಅನೇಕ ದಿನಗಳಿಂದ ನಿಮಗೆ ಒಂದು ಕಲ್ಪನೆ ಇರುತ್ತೆ, ನಿಮಗೆ ನಾವು ಕೂಡ ಉನ್ನತ ಸ್ಥಾನಮಾನಗಳಲ್ಲಿ ಪ್ರಾಪ್ತಿಯಾಗಬೇಕು, ಅಲ್ಲಿ ಒಳ್ಳೆಯ ಒಂದು ಹೆಸರನ್ನು ಮಾಡಬೇಕು, ಅಲ್ಲೊಂದು ಛಾಯೆ ನಮ್ಮದಿರಬೇಕು ಅನ್ನತಕ್ಕಂಥದ್ದು. ಈ ಸಂವತ್ಸರದ ಏನು ಯೋಗ ಇದೆ ನಿಮಗೆ, ಇಂತಹ ಒಂದು ಅದ್ಭುತವಾದಂಥ ಒಂದು ಯೋಗದಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾದಂಥ ಯೋಗ ಅಂತಲೇ ಹೇಳ್ಬೋದು. ಗುರುವಿನ ಒಂದು ಪರಿಪೂರ್ಣವಾದಂಥ ಕೃಪಕಟಾಕ್ಷೆಯಿಂದ ವಿಶೇಷವಾದಂತಹ ಧನಾಗಮನ, ವೃತ್ತಿರಂಗದಲ್ಲಿ ಪ್ರಶಸ್ತಿ ಪುರಸ್ಕಾರಗಳು ಲಭಿಸ್ತಕ್ಕಂಥದ್ದು, ಮತ್ತು ಲೀಡರ್ಶಿಪ್ಪನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಗ್ರಾನೈಟಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ, ಹೊಸದಾಗಿ ಏನಾದರೂ ಒಂದು ಭೂಗರ್ಭದಲ್ಲಿ ಇರತಕ್ಕಂಥ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಮೈನಿಂಗ್ ಇರ್ಬೋದು, ಮೈನ್ಸ್ ಇರ್ಬೋದು, ಅದಿರು ಕಲ್ಲಿದ್ದಲು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಗಳಿಸುವಂತಹ ಯೋಗ ಈ ವರ್ಷದಲ್ಲಿ ಇರತಕ್ಕಂಥದ್ದು ನಿಮಗೆ. ಅಂದರೆ ಈ ಸಂವತ್ಸರದ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಅಖಂಡವಾದಂತಹ ಮಹಾಧನಯೋಗ ಹೇಳತಕ್ಕಂಥದ್ದು. ಹೈನುಗಾರಿಕೆ, ಹೆಚ್ಚೆಚ್ಚು ಹೈನುಗಾರಿಕೆಯನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಅದರಿಂದ ಗೋವು ರಕ್ಷಣೆ, ಹಾಲು ಉತ್ಪಾದನೆ, ಇನ್ನಿತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗೆ
ಬಟ್ಟೆಗಳ ವ್ಯವಹಾರ ಕ್ಷೇತ್ರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಟ್ಯಾಕ್ಸ್ಗಳು, GST ಈ ಥರದ ಒಂದಷ್ಟು ಲೆಕ್ಕಪತ್ರಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭ ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮೇಷರಾಶಿಯವರಿಗೆ ನಿಮ್ಮ ಕುಲದೇವರ ಒಂದು ಕೃಪೆಯಿಂದ ವರ್ಷದ ಆರಂಭದಲ್ಲಿ, ವರ್ಷದ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿಯೂ ಕೂಡ ಅಧಿಕ ಧನಯೋಗವನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು. ವರ್ಷದ ಮಧ್ಯಭಾಗದಲ್ಲಿ ನೂತನವಾಗಿರ್ತಕ್ಕಂತಹ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಆಭರಣಗಳನ್ನು ಪಡೆಯುವಂಥದ್ದು, ಹಾಗೆಯೇ ವರ್ಷದ ಕೊನೆಯ ಭಾಗದಲ್ಲಿ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು, ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಉದ್ದಿಮೆಗಳನ್ನು ಹೆಚ್ಚು ಲಾಭವನ್ನು ಗಳಿಸುವಂಥದ್ದು, ತೈಲ ಉದ್ಯಮ ಇರಬಹುದು, ರಾಸಾಯನಿಕ ಪದಾರ್ಥಗಳ ಉದ್ಯಮ ಇರಬಹುದು, ಅಥವಾ ಕೆಮಿಕಲ್ಲು ಇನ್ನಿತರದ ಸಂಬಂಧಪಟ್ಟಂಥ ಉದ್ದಿಮೆ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಲಾಭವನ್ನು ತಂದುಕೊಡುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಈ ವರ್ಷದಲ್ಲಿ, ಈ ಸಂವತ್ಸರದಲ್ಲಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ವಾರ ಬುಧವಾರ ಹೇಳತಕ್ಕಂಥದ್ದು. ಹಾಗೆ ಈ ವರ್ಷದ ಒಂದು ನಿಮ್ಮ ಅದೃಷ್ಟದ ಬಣ್ಣಗಳು ಕೆಂಪು ಹೇಳತಕ್ಕಂಥದ್ದು. ಹಾಗೆ ಈ ವರ್ಷದ ಅದೃಷ್ಟದ ಸಂಖ್ಯೆಗಳು 6, 3 ಮತ್ತು 9 ಹೇಳ್ತಕ್ಕಂಥದ್ದು. ಈ ವರ್ಷದ ಅದೃಷ್ಟದ ದೇವತೆಗಳು ಗಣಪತಿ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ವರ್ಷದ ಅದೃಷ್ಟ ನಿಮ್ಮದಾಗಿರುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಹೊಸ ವ್ಯವಹಾರ ಕ್ಷೇತ್ರದಲ್ಲಿ ಕಾರ್ಯಾನುರೂಪಗಳಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ವಿದ್ಯಾರ್ಥಿನಿಯರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರಲಿ, ಆನಂದಮಯವಾಗಿರಲಿ ಅಂತ ಹೇಳ್ತೇನೆ. ವೀಕ್ಷಕರೇ, ಈ ಎಲ್ಲ ಭಗವಂತ ನಿಮಗೆ ಈ ಸಂವತ್ಸರದಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಲಿ. ನಾನು ಕೂಡ ಭಗವಂತನಲ್ಲಿ ಕೇಳ್ಕೋತೇನೆ, ದುಃಖ ಶೋಕಾದಿಗಳೆಲ್ಲವೂ ದೂರವಾಗಿ ಧನ ಧಾನ್ಯಾದಿಗಳೆಲ್ಲವೂ ಕೂಡ ನಿಮಗೆ ಸಮೃದ್ಧಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಎಲ್ಲ ಕೊಡಲಿ. ಈ ಸಂವತ್ಸರದಲ್ಲಿ ಭಗವಂತ ಕರುಣಾಮಯಿ ಅನುಗ್ರಹಿಸಲಿ ನಿಮಗೆ ಅಂತ ನಾನು ನಿಮಗೆ ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವೃಷಭ ರಾಶಿಯವರಿಗೆ ಯಾವ ರೀತಿ ದೈವಾನುಕೂಲ ಇದೆ, ಯಾವ ಯೋಗ ಇದೆ ಹೇಳತಕ್ಕಂಥದ್ದನ್ನು ಈ ಸಂವತ್ಸರದ ಫಲದಲ್ಲಿ ನಾವು ಚಿಂತನೆಯನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಇದು ವೃಷಭ ರಾಶಿ ಆಗತ್ತೆ ಹೇಳತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗತ್ತೆ ಹೇಳತಕ್ಕಂಥದ್ದು. ಯಾಕಂತ ಕೇಳಿದರೆ, ಒಂದು ಗುರುವಿನ ಬಲ ಹೇಳ್ತಕ್ಕಂಥದ್ದು, ಬಲಿಷ್ಠವಾದಂತಹ ಗುರುವಿನ ಬಲ ಇದೆ ಹೇಳ್ತಕ್ಕಂಥದ್ದು. ಈ ಗುರುವಿನ ಬಲದಿಂದ ನೀವು ಅಂದುಕೊಂಡಂತಹ ಉದ್ಯೋಗ ಇರ್ಬೋದು, ಬಿಸ್ನೆಸ್ ಇರ್ಬೋದು, ತುಂಬ ಚೆನ್ನಾಗಿ ನಡೆಯುತ್ತೆ. ಲಾಭವನ್ನು ಕೂಡ ತಂದು ಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ
ಜೀವನದ ಉದ್ದಗಲಕ್ಕೂ ಕೂಡ ಈ ವರ್ಷದ ಹೊಸ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕಲ್ಲ, ಯಾವುದಾದ್ರೂ ಒಂದು ಹೊಸ ವ್ಯವಹಾರ ಮಾಡಬೇಕಲ್ಲ, ಒಂದು ಪಾರ್ಟ್ನರ್ಶಿಪ್ಪಲ್ಲಿರ್ಬೋದು ಅಥವಾ ಸ್ವಂತ ಉದ್ಯಮಿ ಇರಬಹುದು, ಇದರಲ್ಲಿ ಉದ್ದಿಮೆ ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು. ಹೀಗೆ ಹೊಸದಾಗಿ ಆಲೋಚನೆಗಳನ್ನೆಲ್ಲ ಮಾಡುವಂಥದ್ದು ಒಂದು ಉತ್ತಮ ಯೋಗ ನಿಮಗಿದೆ ಹೇಳತಕ್ಕಂಥದ್ದು. ಮತ್ತು ನೀವು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಿದಾಗ ನಿಮ್ಮ ಉದ್ಯೋಗ ನಿಮಗೆ ಕೈ ಹಿಡಿಯುತ್ತೆ, ಅದು ಯಶಸ್ಸು ಫಲಪ್ರದವಾಗತ್ತೆ. ಎಲ್ಲಿಗೆ ಹೋಗಿ ತಲುಪಬೇಕು, ಯಾವ ರೀತಿ ಮಾರ್ಕೆಟಿಂಗ್ ಆಗಬೇಕು, ಸೇಲ್ಸ್ ಆಗಬೇಕು, ಇದೆಲ್ಲವೂ ಕೂಡ ಉತ್ತಮ ಲಾಭದಾಯಕವಾಗಿರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ. ಹಾಗೆ ರೇಷ್ಮೆ ಬೆಳೆಗಾರರಿರಬಹುದು, ಉತ್ತಮ ರೇಷ್ಮೆ ಬೆಳೆಯುವಂಥದ್ದು, ಅದಕ್ಕೆ ಒಂದು ಸರಿಯಾದಂಥ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸರಿಯಾದಂತಹ ಬೆಲೆ ಹಣ ಸಿಗುವಂಥದ್ದು ಲಾಭವನ್ನು ತಂದುಕೊಡುತ್ತೆ. ಹೈನುಗಾರಿಕೆಯಲ್ಲಿ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಅಥವಾ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಇರಬಹುದು, ಅಥವಾ ನ್ಯಾಚುರಲ್ ಗೊಬ್ಬರದ ವ್ಯವಹಾರ, ಬೀಜ ಬಿತ್ತನೆಗೆ ಬೇಕಾಗಿರ್ತಕ್ಕಂಥದ್ದು, ಅಥವಾ ದವಸ ಧಾನ್ಯವನ್ನೇ ಬೆಳೀಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಗೊಬ್ಬರದ ವ್ಯವಹಾರ ಇರಬಹುದು, ಅಥವಾ ಅದಕ್ಕೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಔಷಧಿಗಳ ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಕೃಷಿಕರಿಗೆ ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಹೊಸದಾಗಿ ಮನೆಯನ್ನು ಕಟ್ಟುವಂತಹ ಬಹಳ ದಿವಸದಿಂದ ನಿಮಗೊಂದು ಆಲೋಚನೆ ಇರುತ್ತೆ, ಹೊಸದಾಗಿ ಮನೆ ಕಟ್ಟಬೇಕು ಅಥವಾ ಒಂದು ಜಾಗವನ್ನು ನಿವೇಶನವನ್ನು ಪಡೆದುಕೊಳ್ಳಬೇಕು, ಅಥವಾ ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದುಕೊಡುವಂಥದ್ದು. ಹೀಗೆ ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಾಗೆ ತರಕಾರಿ ಜಮೀನುಗಳಲ್ಲಿ ತರಕಾರಿಗಳನ್ನು ಬೆಳೆಯುವಂಥದ್ದು, ಒಂದು ಫಲವತ್ತಾದ ಜಮೀನು, ಆ ಒಂದು ತರಕಾರಿ ಬೆಳೆದು ಅದನ್ನು ಮಾರಾಟ ಮಾಡಿ ಅದರಿಂದ ಹಣವನ್ನು ಸಂಪಾದಿಸ್ತಕ್ಕಂಥದ್ದು ಕೃಷಿಕರಿಗೆ. ಹಾಗೆ ಇದರ ಜೊತೆಗೆ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಕೆಲಸಗಳನ್ನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯವಹಾರ, ಸಣ್ಣ ಪುಟ್ಟ ಉದ್ಯಮಿಗಳು ಮಾಡ್ತಕ್ಕಂಥದ್ದು, ಸಣ್ಣ ಸಣ್ಣ ವ್ಯವಹಾರ ಕ್ಷೇತ್ರ, ಆಟೋಮೊಬೈಲಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ, ಹೀಗೆ ಇದನ್ನೆಲ್ಲವನ್ನು ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲರಿಗೂ ಕೂಡ ವೃಷಭ ರಾಶಿಯಲ್ಲಿ ತುಂಬ ಚೆನ್ನಾಗಿ ಅನುಕೂಲದಾಯವಾಗುತ್ತೆ. ವೃಷಭ ರಾಶಿಯವರಿಗೆ ಆರಂಭದ ದಿನದಿಂದ ಧನಾಗಮನ ಅಂದರೆ ದುಡ್ಡು ನಿಮ್ಮ ಕೈಯಲ್ಲಿ ನಿರಂತರವಾಗಿ ಹಣ ನಿಮ್ಮ ಕೈಗೆ ಸೇರುತ್ತೆ. ಹಾಗೆ ಆಗಾಗ ಹೊಸ ಹೊಸ ಉದ್ಯಮಗಳ ವ್ಯವಹಾರ ಆಲೋಚನೆಗಳು ಬರ್ತಾ ಇರುತ್ತೆ. ಸಂಘ ಸಂಸ್ಥೆಗಳಿಂದ ನಿಮಗೆ ಧನ ಆಗಮನ ಉಂಟಾಗತ್ತೆ. ಧಾರ್ಮಿಕ ಕ್ಷೇತ್ರಗಳ ಸ್ಥಳದಲ್ಲಿ ಉದ್ಯಮಗಳನ್ನು, ವ್ಯವಹಾರಗಳನ್ನು, ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ರಫ್ತು ಮಾಡ್ತಕ್ಕಂಥದ್ದು, ತೆಗೆದುಕೊಂಡು ಹೋಗಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳನ್ನು ಮಾಡ್ತಕ್ಕಂಥದ್ದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ವಿವಾಹಿತರಿಗೆ ವಿವಾಹ ಆಗುವಂಥದ್ದು, ದಂಪತಿಗಳಲ್ಲಿ ಎಷ್ಟೋ ದಿನದಿಂದ ಸತಿಪತಿಗಳ ಕಲಹ, ವೈರತ್ವ, ವಿರಸ ಇವೆಲ್ಲವೂ ಎಲ್ಲವೂ ಕೂಡ ಶಮನವಾಗುವಂಥದ್ದು,
ವೈರಿಗಳು ಮಿತ್ರತ್ವ ಉಂಟಾಗತಕ್ಕಂಥದ್ದು ವರ್ಷದಲ್ಲಿ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಸುಖ ಸಂಸಾರ, ಸುಖ ಜೀವನ, ನಿಮ್ಮ ಮನೆ ನಂದಾದೀಪವಾಗತ್ತೆ ಅಂತ ಹೇಳ್ತೇನೆ ವೀಕ್ಷಕರೇ. ಹಾಗೆ ವಿದ್ಯಾರ್ಥಿನಿಯರಿಗೆ ಉತ್ತಮ ವ್ಯಾಸಂಗ ಮಾಡ್ತಕ್ಕಂಥದ್ದು, ವಿದೇಶಕ್ಕೆ ಹೋಗಿ ಅಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು, ಅಲ್ಲಿ ಒಂದು ಹೆಚ್ಚಿನ ನಮ್ಮ ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅಲ್ಲಿ ವ್ಯಾಸಂಗ ಮಾಡ್ತಾರೆ, ಒಂದು ತಂದೆ ತಾಯಿಗೆ ಒಂದು ಕೀರ್ತಿ, ಒಂದು ಸಂತೋಷ, ಸುಖಕರವಾದ ವಾತಾವರಣ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾವಂತರಾಗಿ ನಿಮಗೆ ಕೀರ್ತಿಯನ್ನು ತರುವಂಥವ್ರು ಆಗಿರ್ತಾರೆ ಈ ವರ್ಷದ ಫಲದಲ್ಲಿ ಅಂತ ಹೇಳ್ತೀನಿ. ರಾಹು, ಕೇತು, ಶನಿ, ಗುರು ಎಲ್ಲ ಬಲಾಬಲಗಳು ನಿಮ್ಮ ರಾಶಿಗೆ ಇರುವುದರಿಂದ ಸಂತೋಷಗಮಯವಾಗಿ, ಸಮಾಧಾನಕರವಾಗಿ, ಸುಖದಾಯಕವಾಗಿ, ತೃಪ್ತಿದಾಯಕವಾಗಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೋತೇನೆ ವೀಕ್ಷಕರೇ. ನಿಮ್ಮ ಎಲ್ಲ ಏನೇ ಕಷ್ಟಗಳಿದ್ದರೂ ಕೂಡ ಆ ತಾಯಿ ಭಗವತಿ ಲಕ್ಷ್ಮೀ ಮಾತೆ ನಿಮ್ಮ ಎಲ್ಲ ರೀತಿಯ ಬಾಧಾಧಿಪತಿಗಳ ಯೋಗಗಳನ್ನು, ದೋಷಗಳನ್ನು ದೂರ ಮಾಡಿ ನಿಮಗೆಲ್ಲ ರೀತಿಯಾದಂಥ ಅಷ್ಟೈಶ್ವರ್ಯವನ್ನು ಆ ತಾಯಿ ನಿಮಗೆ ಕಲಿಸಲಿ. ನಿಮ್ಮ ಒಂದು ಕುಟುಂಬ ಈ ವರ್ಷ, ಈ ಸಂವತ್ಸರದಲ್ಲಿ ಸುಖಮಯವಾಗಿ, ಸಂತೋಷಮಯವಾಗಿರಲಿ. ನಿಮ್ಮದು ಕೂಡ ಸಂಸಾರದ ಬದುಕು ಅಂದವಾಗಿ, ಚಂದವಾಗಿ, ಸಂತೋಷವಾಗಿರಲಿ ಅಂತ ಹಾರೈಸ್ತೇನೆ. ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಒದಗಿಸಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ವರ್ಷದ ವೃಷಭ ರಾಶಿಯವರ ಶುಭ ದಿಕ್ಕು ಬಂದು ಪೂರ್ವ, ಶುಭವಾರ ಬಂದು ಮಂಗಳವಾರ ಮತ್ತು ಭಾನುವಾರ. ಅದೃಷ್ಟದ ಸಂಖ್ಯೆ 12, 21 ಮತ್ತು 26 ಹೇಳತಕ್ಕಂಥದ್ದು. ಹಾಗೆ ಶುಭ ಬಣ್ಣ ಹೇಳತಕ್ಕಂಥದ್ದು ಬಿಳಿದು. ಹೀಗೆ ಈ ಒಂದು ಸಂವತ್ಸರದ ವಿಶೇಷತೆಗಳು ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, 2025 ಹೊಸ ಸಂವತ್ಸರ, ಹೊಸ ಮಾಸ, ಹೊಸ ಪಕ್ಷ, ಋತು, ಆಯನ ಇವೆಲ್ಲ ಇರತಕ್ಕಂಥದ್ದು. ಯುಗಾದಿ ಹಬ್ಬದ ಸಂವತ್ಸರದ ಫಲ ಹೇಳತಕ್ಕಂಥದ್ದು. ಹಾಗಾದರೆ ಮೃಗಶಿರಾ ನಕ್ಷತ್ರ, ಆರಿದ್ರಾ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಹೇಳತಕ್ಕಂಥದ್ದು. ಹಾಗಾದರೆ ಈ ಸಂವತ್ಸರದ ಫಲ ಹೇಗಿದೆ ಹೇಳ್ತಕ್ಕಂಥದ್ದನ್ನು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಸರ್ವಕಾರ್ಯಂ ಶುಭಂ ಭವೇತ್. ಅಂದರೆ ಮಿಥುನ ರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭಮಯವಾಗಿರುತ್ತೆ. ಗ್ರಹಗಳ ಯೋಗ, ಗ್ರಹಗಳ ಫಲಾಫಲಗಳು ಕೂಡ ತುಂಬ ಚೆನ್ನಾಗಿ ಲಾಭದಾಯಕವಾಗಿ ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಧನಾಗಮನ, ಸ್ಥಾನ ಪ್ರಾಪ್ತಿ, ಸೌಭಾಗ್ಯ ಯೋಗ, ಸಂತಾನ ಯೋಗ, ವಿವಾಹಾದಿ ಮಂಗಲ ಯೋಗ ಹೇಳತಕ್ಕಂಥದ್ದು. ಅನೇಕ ವರ್ಷಗಳಿಂದ ಮಿಥುನ ರಾಶಿಯವರು ವಿವಾಹ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ವಿವಾಹಾದಿ ತೊಂದರೆಗಳು, ಮಕ್ಕಳಿಗೆ ವಿವಾಹ ಆಗಲಿಲ್ಲ ಹೇಳ್ತಕ್ಕಂಥ ಕೊರಗು ತಂದೆ ತಾಯಿಯವರಿಗೆ ಸದಾ ಕಾಡ್ತಾ ಇರ್ತಕ್ಕಂಥದ್ದು. ಅದರ ಸಂಬಂಧ ಕುಟುಂಬದಲ್ಲಿ ವಿರಸ, ವೈರತ್ವ, ವಿವಾಹ ನಿಂತು ಹೋಗತಕ್ಕಂಥದ್ದು, ಇದೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸಂವತ್ಸರದ ಫಲದಿಂದ ಇವೆಲ್ಲ
ದುಃಖಗಳು ಕಷ್ಟಗಳು ದೂರವಾಗಿ ನಿಮ್ಮ ಇಚ್ಛೆಯಂತೆ ಇಷ್ಟಾರ್ಥ ಸಿದ್ಧಿ ಉಂಟಾಗಿ ನಿಮಗೆ ಆ ಭಗವಂತೆಲ್ಲ ಶ್ರೇಯಸ್ಸನ್ನು ಕರುಣಿಸ್ತಾನೆ. ಹಾಗೆ ಮಿಥುನ ರಾಶಿಯವರಿಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ವ್ಯವಹಾರ, ಅಲ್ಲಿ ಅಕೌಂಟ್ಸು ಅಥವಾ ಬೇರೆ ಬೇರೆ ಥರದ ರಫ್ತುಗಳನ್ನು ಮಾಡ್ತಕ್ಕಂಥದ್ದು, ಕಾಗದ ಪತ್ರ ವಿಲೇವಾರಿ, ಕೋರ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವರು, ಬರಹಗಾರರು, ಟೈಪಿಸ್ಟ್, ಈ ಥರದ ಒಂದಷ್ಟು ಸಣ್ಣ ಸಣ್ಣ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅನೇಕ ದಿನಗಳಿಂದ ವರ್ಷಗಳಿಂದ ಜೀವನವನ್ನು ಸಾಗ್ತಾ ಇರ್ತಾರೆ. ಅಂಥವರಿಗೆ ಈ ವರ್ಷ ಸಂವತ್ಸರದ ಮಿಥುನ ರಾಶಿಯವರಿಗೆ ತುಂಬಾ ಧನಾಗಮನ ಉಂಟಾಗತ್ತೆ. ನಿಮ್ಮ ಜೀವನದಲ್ಲಿಯೂ ಕೂಡ ಒಂದು ದಿನ ಉತ್ತುಂಗಕ್ಕೆ ಎತ್ತರವಾಗಿ ಬೆಳೆಯುವಂತಹ ಒಂದು ಅದ್ಭುತ ಯೋಗ. ನಿಮಗೂ ಕೂಡ ವಾಹನಾದಿ ಯೋಗ, ಸಾಲ ಬಾಧೆಗಳೆಲ್ಲವೂ ಕೂಡ ನಿವಾರಿಸ್ಕೊಳ್ತಕ್ಕಂಥದ್ದು, ಸಾಲ ಬಾಧೆಗಳನ್ನು ದೂರ ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರುವಂತಹ ಒಂದು ಅದ್ಭುತವಾದಂತಹ ಮಹಾಯೋಗ ಅಂತಲೇ ಕರೀಬಹುದು. ಹಾಗೆ ತಾಪತ್ರಯಗಳು, ಹಣಕಾಸಿನ ಸಮಸ್ಯೆಗಳು ಆಗಾಗ ಬಂದುಬಿಡ್ತಾ ಇರ್ತಕ್ಕಂಥದ್ದು, ಸಾಲ ಬಾಧೆ, ಯಾವಾಗ ಈ ಸಾಲ ತೀರಿಯುತ್ತೆ, ಯಾವಾಗ ಸಾಲ ಬಾಧೆಗಳೆಲ್ಲವೂ ದೂರವಾಗುತ್ತೆ, ಯಾವಾಗ ಸಂತೋಷ ಆರೋಗ್ಯ ಶಮನಗೊಳ್ಳುತ್ತೆ, ಹೀಗೆ ಈ ಥರದ ಒಂದಷ್ಟು ಚಿಂತನೆಗಳನ್ನು ಮಾಡ್ತಾ ಇರ್ತಕ್ಕಂಥವೆಲ್ಲವೂ ಕೂಡ ದೂರವಾಗಿ ಒಂದು ಉತ್ತರೋತ್ತರ ಅಭಿವೃದ್ಧಿಯಾಗಿ ದೈವಾನುಕೂಲ ಸಿದ್ಧಿಯನ್ನು ಅನುಗ್ರಹಿಸ್ತಕ್ಕಂಥ ಮಹಾಯೋಗ ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿರ್ತಕ್ಕಂಥದ್ದು. ಹಾಗೆ ಕಾಂಟ್ರಾಕ್ಟ್ ಸಂಬಂಧಪಟ್ಟಂಥದ್ದು, ನಿಮಗೆ ಸರ್ಕಾರಗಳಿಂದ ಹಣ ಬರಬೇಕು, ಸರ್ಕಾರದಿಂದ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಹಣ ನಿಮಗೆ ಸಿಗಬೇಕು, ಎಲ್ಲೋ ಹಣ ಬರುವಂಥದ್ದು ಲೇಟ್ ಆಗ್ತಾ ಇದೆ, ಯಾರೋ ಒಬ್ಬರು ಮೇಲಧಿಕಾರಿಗಳಿಂದ ಕಿರಿಕಿರಿ ಕೊಡ್ತಾ ಇದ್ದಾರೆ, ತೊಂದರೆಗಳು ಕೊಡ್ತಾ, ಅದೆಲ್ಲವೂ ಕೂಡ ಈ ಸಂವತ್ಸರದಲ್ಲಿ ನಿಮಗೆಲ್ಲವೂ ಕೂಡ ದೂರವಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಚಲನಚಿತ್ರ, ಧಾರಾವಾಹಿ, ಈಗ ಸಂಬಂಧಪಟ್ಟಂಥ ವ್ಯವಹಾರ, ಹಣ ತೊಡಸ್ತಕ್ಕಂಥದ್ದು, ಪಡೆಯುವಂಥದ್ದು, ಯಂತ್ರೋಪಕರಣ ವ್ಯವಹಾರ, ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಈ ಸಂವತ್ಸರದಲ್ಲಿ ಲಾಭವನ್ನು ನಿಮಗೆ ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ದಿನನಿತ್ಯದ ಬಳಕೆಗೆ ಬೇಕಾಗುವಂತಹ ಇಲೆಕ್ಟ್ರಿಕಲ್ಲು ವ್ಯವಹಾರ ಉದ್ದಿಮೆ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ. ಹೆಚ್ಚು ಯೋಗವೂ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಕಷ್ಟದಾಯಕವಾಗಿದ್ದರೂ ಕೂಡ ಯಶಸ್ಸು ನಿಮ್ಮದಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸುಂದರವಾದಂತಹ ಒಂದು ಬದುಕು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಆ ಭಗವಂತ ನಿಮಗೆ ದೂರ ಮಾಡಲಿ. ಅಷ್ಟೇ ಅಲ್ಲ, ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ವ್ಯವಹಾರ ಕ್ಷೇತ್ರ, ನಿಮ್ಮ ದಾಂಪತ್ಯ ಜೀವನ, ಈ ಥರದ ಒಂದಷ್ಟು ವ್ಯವಹಾರ ಇವೆಲ್ಲವೂ ಕೂಡ ಆ ಭಗವಂತ ನಿಮಗೆ ಅನುಗ್ರಹಿಸಲಿ. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಸುಧಾರಣೆ ಆಗಲಿ, ನಿಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಸಂತೋಷಮಯವಾಗಿರಲಿ ಅಂತ ಕೂಡ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಈ ವರ್ಷದ ಶುಭ ದಿಕ್ಕು ಬಂದು ಮಿಥುನ ರಾಶಿಯವರಿಗೆ ಪೂರ್ವ ದಿಕ್ಕು, ಹಾಗೆ ಶುಭವಾರ ಬಂದು ಗುರುವಾರ, ಶುಭ ಬಣ್ಣ ಬಂದು ಬಿಳಿ ಮತ್ತು ಹಸಿರು ಹೇಳ್ತಕ್ಕಂಥದ್ದು, ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು 16, 22, 29 ಹಾಗೆ 2. ಹಾಗಾದರೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಹೊಸ ಸಂವತ್ಸರ, ಹೊಸ ಆಯನ, ಹೊಸ ಮಾಸ, ಹೊಸ ಪಕ್ಷ, ಹೊಸ ಋತು,
ಹೊಸ ದಿನ, ವಸಂತ ಕಾಲ ಇವೆಲ್ಲ ಇರತಕ್ಕಂಥದ್ದು. ನಮಗೆ ಭಾಳ ವಿಶೇಷವಾಗಿ ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಕೂಡ ಚಿಂತನೆ ಮಾಡ್ತಕ್ಕಂಥದ್ದು. ಪಂಚಾಂಗದ ಫಲ ಅಂತ ನಾವೇನು ಕರಿತೇವೆ, ಅದರ ಒಂದು ಫಲಾಫಲಗಳು ಹೇಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಹಾಗಾದರೆ ಕರ್ಕಾಟಕ ರಾಶಿ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಭವಿಷ್ಯ ಹೇಳ್ತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿ ಭಾಗ್ಯಯೋಗ ಹೇಳತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಕೋಟ್ಯಾಧಿಪತಿ ಅಧಿಕ ಯೋಗ, ಅಧಿಕ ಧನಯೋಗ. ಏನು ನಿಮ್ಮ ವ್ಯವಹಾರ ಕ್ಷೇತ್ರಗಳನ್ನೆಲ್ಲ ನೀವು ಏನು ಮಾಡ್ತೀರಿ ಅದೆಲ್ಲವೂ ಕೂಡ ನಿಮ್ಮ ಹಣ ನಿಮಗೆ ಕೈ ಸೇರುತ್ತೆ. ಉದ್ಯೋಗ ಪ್ರಗತಿ, ಆರ್ಥಿಕ ಅಭಿವೃದ್ಧಿ, ಸಾಲಬಾಧೆ ನಿವಾರಣೆ, ಹಾಗೆ ಜಮೀನು ಸೈಟು ತಗೊಳ್ತಕ್ಕಂಥದ್ದು ಕೊಡುವುದು ವ್ಯವಹಾರದಲ್ಲಿ ಭರ್ಜರಿಯಾಗಿ ಅಂದರೆ ಅದ್ಭುತವಾದಂತಹ ಒಂದು ಯೋಗ ನಿಮಗಿರುತ್ತೆ ಹೇಳ್ತಕ್ಕಂಥದ್ದು. ಬ್ಯಾಂಕಿನಲ್ಲಿಯೂ ಕೂಡ ಸಾಕಷ್ಟು ಬ್ಯಾಲೆನ್ಸ್ಗಳನ್ನು ನೀವು ಹೊಂದ್ಕೋತೀರಿ. ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಧಿಕ ಧನಲಾಭ ಹೇಳತಕ್ಕಂಥದ್ದು. ವಿದೇಶದಿಂದ ನಿಮಗೆ ಧನಾಗಮನ ಉಂಟಾಗತ್ತೆ. ವಿದೇಶದ ನೆರವು ವ್ಯವಹಾರದಲ್ಲಿ ಗಣ್ಯ ವ್ಯಕ್ತಿಗಳ ಒಡನೆ ಸಂಪರ್ಕಗಳು ಎಲ್ಲವೂ ಕೂಡ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಕರ್ಕಾಟಕರ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾರೆ. ಅವರಿಗೆ ಹಣ್ಣು ತರಕಾರಿ ಇರ್ಬೋದು, ಬೇಳೆ ಇರ್ಬೋದು, ಸಪ್ತ ಧಾನ್ಯಗಳಿರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಅಥವಾ ದಿನಗೂಲಿ ನೌಕರಿ ಮಾಡಿ ಕೆಲಸ ಕಾರ್ಯಗಳು ಮಾಡೋರು ಕೂಡ ಅವರು ಕೂಡ ಒಂದು ದಿವಸ ಕೋಟ್ಯಾಧಿಪತಿ ಆಗುವಂಥದ್ದು. ಸಣ್ಣ ಮೊತ್ತದ ಕೆಲಸ ಮಾಡಿದರೂ ಕೂಡ ಅವು ಈ ವರ್ಷದಲ್ಲಿ ಅವರು ಕೂಡ ದೊಡ್ಡ ಶ್ರೀಮಂತರಾಗುವಂತಹ ಒಂದು ಧನಯೋಗ ಹೇಳ್ತಕ್ಕಂಥದ್ದು. ಹಾಗೆ ರಬ್ಬರ್ ಬೆಳೆಯುವಂಥದ್ದು ಅಥವಾ ಕಾಂಡಿಮೆಂಟ್ಸಲ್ಲಿ ದಿನನಿತ್ಯ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಇರಬಹುದು, ಅಥವಾ ತಂಪಾದ ಪಾನೀಯಗಳ ವ್ಯವಹಾರ ಕ್ಷೇತ್ರಗಳಿರಬಹುದು, ಅಥವಾ ಜ್ಯೂಸ್ ಸೆಂಟರ್ಗಳಿರಬಹುದು, ಅಥವಾ ಈ ಬೀದಿ ಬದಿಯಲ್ಲಿ ಎಳ್ನೀರು, ತರಕಾರಿ, ಈ ಥರದ ಒಂದಷ್ಟು ವ್ಯವಹಾರಗಳ ವಿಲೇವಾರಿ ಮಾಡ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು, ಅಲ್ಲಿ ಆ ಸ್ಥಳಕ್ಕೆ ಸರಬರಾಜು ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಹೋಟೆಲ್ ಉದ್ಯಮ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭ ತಂದು ಕೊಡುತ್ತೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಿಬ್ಬಂದಿ ವರ್ಗದವರು ಹೆಚ್ಚೆಚ್ಚು ಹಣ ಸಂಪಾದನೆ ಆಗುತ್ತೆ. ಹಣದ ಕೊರತೆ ನಿವಾರಣೆಯಾಗಿ ಧನ ವೃದ್ಧಿ ಆಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡಿ ಬೇರೆ ಬೇರೆ ಸ್ಥಳದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ನೌಕರರಿಗೆ ನೌಕರಿ ಸಿಗುವಂಥದ್ದು, ಅನೇಕ ದಿನಗಳಿಂದ ಸರ್ಕಾರಿ ನೌಕರಿ ಸಿಗಬೇಕೊಳ್ತಕ್ಕಂಥದ್ದು ಆಸೆ ಇತ್ತು. ನಿರಂತರವಾಗಿ ಪರಿಶ್ರಮದಿಂದ ಪಣ ತೊಟ್ಟು ಅಧ್ಯಯನ ಮಾಡಿ ಓದುವಂತೆ ಮಾಡಿ ಕೊನೆಗೂ ಆ ಒಂದು ಸಾಧನೆ ಯಶಸ್ಸಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹೌಸ್ ಕೀಪಿಂಗಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ವಯಸ್ಸಾದಂಥ ಅವರನ್ನೆಲ್ಲ ವಯೋವೃದ್ಧರನ್ನೆಲ್ಲ ಒಂದು ಮಾಸಿಕ ವೇತನ, ತಿಂಗಳ ಸಂಬಳಕ್ಕಾಗಿ ಅವರನ್ನೆಲ್ಲ ನೋಡ್ಕೊಳ್ತಾ ಇರ್ತಕ್ಕಂಥವ್ರು, ಅವರಿಗೆ ಒಂದು ಸರಿಯಾದಂಥ ವೇತನ ಸಿಗುವಂಥದ್ದು, ಒಳ್ಳೆಯ ಕೆಲಸ ಸಿಗುವಂಥದ್ದು, ಹಾಗೆ ರೋಗಿಗಳನ್ನು ನೋಡ್ಕೊಳ್ತಕ್ಕಂಥವರಿಗೆ, ಹಾಗೆ ಸಣ್ಣ ಪುಟ್ಟ ಮಕ್ಕಳನ್ನು ನೋಡ್ತಕ್ಕಂಥ ವ್ಯವಹಾರ ಇರ್ಬೋದು, ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಈ ಒಂದು ವರ್ಷ ಅತ್ಯುತ್ತಮವಾದಂಥ ಲಾಭದಾಯಕ ಹರ್ಷದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಪೆಟ್ರೋಲಿಯಂ ಅಥವಾ ಡೀಸೆಲು, ಈ ಥರದ ಗ್ಯಾಸು, ಇನ್ನೀ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕಬ್ಬಿಣದ ಸಾಮಾನು ಅಥವಾ ಮರದಿಂದ ತಯಾರಿಕೆ ಮಾಡ್ತಕ್ಕಂತಹ ವ್ಯವಹಾರ ಕ್ಷೇತ್ರ,
ವುಡ್ಸು ಈ ಥರ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ವಾಹನ ಚಾಲಕರಿರ್ಬೋದು, ಆಟೋ ಚಾಲಕರಿರಬಹುದು, ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರ ಬಿಗಡಾಯಿಸೋಗಿರುತ್ತೆ, ಅದು ಕೂಡ ಶಮನಗೊಂಡು ಮಕ್ಕಳು ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಗುಣವಂತರಾಗಿರ್ತಾರೆ. ಹಾಗೆ ವಿವಾಹಾದಿ ಯೋಗಗಳು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಜೀವನದ ಅನೇಕ ಕಷ್ಟ ಕಾರ್ಪಣ್ಯಗಳು ಈ ಸಂವತ್ಸರದಲ್ಲಿ ದೂರವಾಗಿ ಒಂದು ಸುಂದರವಾದಂಥ ಬದುಕು, ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ, ಪ್ರೀತಿ, ವಾತ್ಸಲ್ಯ, ಮಮಕಾರ ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ, ನಿಮಗೆಲ್ಲರಿಗೂ ಕೂಡ ಅದೃಷ್ಟ ಒದಗಿ ಬರಲಿ, ಸೌಭಾಗ್ಯಶಾಲಿಯಾಗಿರಲಿ, ಎಲ್ಲರಂತೆ ಖುಷಿ ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡ್ತಕ್ಕಂಥ ಯೋಗ ನಿಮಗೆ ಸಿಗಲಿ. ನಿಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಉನ್ನತ ಸ್ಥಾನಮಾನ ಕೀರ್ತಿ ಸಿಗಲಿ ಅಂತ ಕೇಳುವ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ವರ್ಷದ ಶುಭ ದಿಕ್ಕು ಕರ್ಕಾಟಕ ರಾಶಿಯವರಿಗೆ ಪಶ್ಚಿಮ ದಿಕ್ಕು. ಶುಭವಾರ ಬಂದು ಸೋಮವಾರ. ಅದೃಷ್ಟದ ಸಂಖ್ಯೆ 8, 12, 16, 21. ಹಾಗೆ ಶುಭ ಬಣ್ಣ ಬಂದು ಹಳದಿ ಬಣ್ಣ ಮತ್ತು ಬಿಳಿಯ ಬಣ್ಣ ಹೇಳತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ಎಲ್ಲದಾಯ ಶುಭವಾಗಿರಲಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಅಧಿಕ ಐಶ್ವರ್ಯ ಧನಯೋಗ ಹೇಳ್ತಕ್ಕಂಥದ್ದು. ಹೊಸ ವರ್ಷದಲ್ಲಿ ಸಂವತ್ಸರದ ಫಲಗಳಲ್ಲಿ ಗುರು ಮತ್ತು ಬುಧ ಶುಕ್ರ ಗ್ರಹಗಳ ಯತಿಯ ಸಂಯೋಗ ಹೇಳತಕ್ಕಂಥದ್ದು. ವಿಪರೀತವಾದಂತಹ ರಾಜಯೋಗ ಆನಂದಿಸುವಿರಿ ಹೇಳತಕ್ಕಂಥದ್ದು. ಸೇನಾಧಿಪತಿ ಯೋಗ ಹೇಳತಕ್ಕಂಥದ್ದು. ವಿಶೇಷ ಸ್ಥಾನಮಾನಗಳ ಪ್ರಾಪ್ತಿಯಾಗತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಬೇಕು. ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಅಥವಾ ಯಾವುದಾದ್ರೂ ಒಂದು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಕಾರ್ಮಿಕ ಸಿಬ್ಬಂದಿ ವರ್ಗದವರ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಜೀವನದ ಒಂದು ಪ್ರಗತಿ ಹೆಚ್ಚಾಗುತ್ತಾ ಹೋಗುತ್ತೆ. ಶಕ್ತಿಯುತವಾಗಿ ಮತ್ತು ಯೋಗಭರಿತವಾಗಿ ಇರುತ್ತೆ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ನೋಡಿ, ಸಿಂಹರಾಶ್ಯಾಧಿಪತಿ ರವಿ ಹೇಳತಕ್ಕಂಥವನು. ಬುಧ ಮತ್ತು ರವಿ ಈ ಎರಡು ಸಂಯೋಗಗಳು ಉಂಟಾದಾಗ ಬುಧಾದಿತ್ಯ ಯೋಗ ಅಂತ ಕೂಡ ನಾವು ಕರೆಯಲ್ಪಡುತ್ತೆ. ಇಂತಹ ಒಂದು ಯೋಗದಲ್ಲಿ ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವರು, ವಿದೇಶದಲ್ಲಿ ವ್ಯವಹಾರ ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರು ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳತಕ್ಕಂಥದ್ದು. ಯಂತ್ರೋಪಕರಣಗಳಿರ್ಬೋದು, ಅಥವಾ ಗ್ರೀನ್ ಎನರ್ಜಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಪವರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು, ವಿದ್ಯುತ್ ಸಂಬಂಧಪಟ್ಟಂಥದ್ದು ಇರಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವಿಭಾಗವನ್ನು ನೋಡಿಕೊಳ್ತಕ್ಕಂಥವರು, ಅದರ ಒಂದು ತಯಾರಕರು, ಸಾಮಗ್ರಿಗಳನ್ನು ಅಥವಾ ವಿತರಣೆ ಮಾಡ್ತಕ್ಕಂಥವರು, ಅದಕ್ಕೆ ಕಮಿಷನ್ಗೆ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಸಣ್ಣದಾಗಿ ವ್ಯವಹಾರ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಸಂವತ್ಸರದಲ್ಲಿ ತುಂಬ ಲಾಭವನ್ನು ತಂದುಕೊಡುತ್ತೆ.
ಹಾಗೆ ಸೈಟು ಲೇಔಟ್ಗಳನ್ನು ಮಾಡ್ತಕ್ಕಂಥವರು ಅಥವಾ ನಿಮ್ಮ ಜಮೀನು ಸುಮಾರು 10-20 ವರ್ಷಗಳ ಹಿಂದೆ ನಿಮ್ಮ ತಾತನ ಕಾಲದಲ್ಲಿ ಆಸ್ತಿ ಎಲ್ಲೋ ಒಂದು ಸರಿಯಾದಂಥ ರೀತಿಯಲ್ಲಿ ಕಾಗದ ಪತ್ರಗಳು ಆಗದೇ ಇರತಕ್ಕಂಥದ್ದು, ಯಾರಿಗೋ ವಿಲ್ಲು ಮಾಡಿರ್ತಕ್ಕಂಥದ್ದು, ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥದ್ದು, ಅವರ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು, ಈ ಥರ ಒಂದಷ್ಟು ಗಡಿಬಿಡಿಯಾಗಿ ಏನೋ ಒಂದು ರೀತಿಯ ತೊಂದರೆಗಳನ್ನು ಉಂಟಾಗಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿನವರೆಗೂ ಕೂಡ ಈ ಕೋರ್ಟು, ತಕರಾರು, ವ್ಯಾಜ್ಯ ಇವೆಲ್ಲವನ್ನು ಅಲ್ಲದು ಸಾಕಾಗಿರುತ್ತೆ. ಯಾವಾಗ ಇದು ಇತ್ಯರ್ಥ ಆಗುತ್ತೋ ಹೇಳ್ತಕ್ಕಂಥ ಒಂದು ಚಿಂತೆಯಲ್ಲಿ ಇರ್ತೀರಿ. ಈ ಸಂವತ್ಸರದ ಫಲದಲ್ಲಿ ನಿಮಗೆ ಇದರಿಂದ ಎಲ್ಲರಿಗೂ ಕೂಡ ಮುಕ್ತಿ ಸಿಗತ್ತೆ, ವಿಜಯಶ್ರೀ ಕೂಡ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಜಾಗ ನಿವೇಶನ ನಿಮ್ಮಂತೆ ಕೂಡ ಜಯ ಉಂಟಾಗತ್ತೆ ಎಂದು ಕೂಡ ಹೇಳುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥದ್ದು ನಿಮ್ಮ ಜಮೀನಿರುತ್ತೆ, ಯಾರೋ ಅದನ್ನು ಮಾರಾಟ ಮಾಡಿರ್ತಾರೆ, ಯಾರೋ ಲಿಟಿಗೇಷನ್ನು, ತಕರಾರು, ಈ ಥರದ ಒಂದಷ್ಟು ವ್ಯವಹಾರಗಳು ಉಂಟಾಗಿ ನಿಮಗೆ ಗೊತ್ತಿಲ್ಲದಂತೆಯೋ ಒಂದು ತಪ್ಪು ಕೆಲಸಗಳನ್ನು ಮಾಡಿ, ನಿಮಗೆ ಗೊತ್ತಿಲ್ಲದಂತೆ ವಂಚನೆಯನ್ನು ಮಾಡಿ ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿಕೊಡೋದು, ಯಾರಿಗೋ ಮಾರಿಬಿಡೋದು, ಅಲ್ಲಿಂದ ಹಣವನ್ನು ತೊಗೊಳ್ಬಿಡೋದು. ಆವಾಗ ಎಷ್ಟೋ ದಿನದ ನಂತರ ನಿಮಗೆ ಗೊತ್ತಾಗತಕ್ಕಂಥದ್ದು, ನಮ್ಮ ಜಾಗ ಹೀಗಾಯಿತು, ಈ ಥರ ಆಗಿದೆ. ಸೊ ಇದನ್ನೆಲ್ಲವೂ ಕೂಡ ಈ ಸಂವತ್ಸರದಲ್ಲಿ ನಿಮಗದು ಸುಧಾರಣೆಯನ್ನು ಕಾಣುವಂಥದ್ದು. ನಿಮ್ಮ ಮನೆ ಇರಬಹುದು, ಅಥವಾ ನಿಮ್ಮ ಮನೆ ಅಥವಾ ಅಂಗಡಿ ಎಷ್ಟೋ ವರ್ಷದಿಂದ ದಿನದಿಂದ ಆ ಮನೆ ಖಾಲಿ ಮಾಡ್ತಾ ಇಲ್ಲ, ಟೆನೆಂಟ್ಗಳು ಕೇಸ್ ಹಾಕ್ಕೊಂಡಿದ್ದಾರೆ, ಅಥವಾ ತಕರಾರು ಅರ್ಜಿ, ಈ ಥರ ಒಂದಷ್ಟು ಸಮಸ್ಯೆಗಳಲ್ಲೂ ಗೊಂದಲಗಳೆಲ್ಲ ಬಿಗಡಾಯಿಸಿ ಯಾವಾಗ ಸರಿಯಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಈ ಥರದ ಒಂದಷ್ಟು ತೊಂದರೆಗಳು ಉದ್ಭವಿಸುತ್ತೆ. ಹೀಗೆ ಈ ಥರದ ಒಂದಷ್ಟು ವ್ಯವಹಾರಗಳಲ್ಲೂ ಕೂಡ ತೊಂದರೆಗಳು ಉಂಟಾಗಿ ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಸಂವತ್ಸರದ ಫಲದಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ, ನಿಮಗೆಲ್ಲರಿಗೂ ಭಗವಂತ ಆಯುಷ್ಯಾನಂದ ಐರಾರೋಗ್ಯದನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ. ವೀಕ್ಷಕರೇ, ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ, ಕರೆ ಮಾಡಿ, ನಿಮ್ಮ ಏನು ಸಮಸ್ಯೆ ಇದೆ ಅಂತ ಹೇಳ್ತಕೊಂಡಕ್ಕಂಥನ್ನು ಅದನ್ನು ಕೂಡ ಪರಿಹಾರ ಮಾಡಿಕೊಡಲಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ನಂದು ರಾಜ ಭವಿಷ್ಯತಿ ಹೇಳತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹು ಇದ್ದರೂ ಕೂಡ ರಾಜನಾಗುವಂಥದ್ದು. ವರ್ಷದ ಪೂರ್ತಿ ಕೈತುಂಬ ಕೆಲಸ, ಕೈತುಂಬ ಹಣ ಇವೆಲ್ಲವೂ ಕೂಡ ಸಿಗುವಂಥದ್ದು. ನಿಮ್ಮ ಕುಟುಂಬದ ವಿಚಾರದಲ್ಲಿ ನೋಡಿ, ಹೆಂಡತಿ ಮನೆಯಿಂದ ಹಣ ಬರುವಂಥದ್ದು, ಅಥವಾ ಅಲ್ಲಿಂದ ಆಸ್ತಿ ಬರುವಂಥದ್ದು, ಅಥವಾ ಪಿತ್ರಾಜಿತ ಆಸ್ತಿಗಳು ಬರುವಂಥದ್ದು, ಇವೆಲ್ಲವೂ ಕೂಡ ಒಂದಷ್ಟು ಅನೇಕ ದಿನಗಳಿಂದ ಗೊಂದಲಗಳು ಇರತಕ್ಕಂಥದ್ದು. ಆದರೆ ಅದು ಈಗ ಶಮಯವಾಗತಕ್ಕಂಥದ್ದು, ನಿವಾರಣೆ ಆಗತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಸಂವತ್ಸರದ ಫಲದಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ವ್ಯವಹಾರ ಕ್ಷೇತ್ರ ಹೇಳ್ತಕ್ಕಂಥದ್ದು, ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು, ಅಥವಾ ಸೊಸೈಟಿ, ಫೈನಾನ್ಸು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಏನಾದರೂ ನಿಮ್ಮ ಕೊಟ್ಟಿರ್ತಕ್ಕಂಥ ಹಣ ಅಭಾವ, ಈ ಥರದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಅನೇಕ ರೀತಿಯ ತೊಂದರೆಗಳನ್ನು, ತಾಪತ್ರೆಗಳನ್ನೆಲ್ಲ ಇದ್ದರೂ ಕೂಡ ಅದು ಈ ವರ್ಷದಲ್ಲಿ ಶಮನಗೊಂಡು ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗುವಂಥದ್ದು ಕಾಣುತ್ತೆ. ಹಾಗೆ ಕನ್ಯಾ ರಾಶಿಗಳಲ್ಲಿ ಒಂದು ವಿವಿಧ ವಿಚಾರಗಳು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ಕಂಪ್ನಿಯಿಂದ ಮತ್ತೊಂದು ಕಂಪ್ನಿಗೆ ಹೋಗುವಂಥದ್ದು, ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥದ್ದು, ಅಲ್ಲಿ ವೇತನಗಳನ್ನು ಜಾಸ್ತಿ ಪಡೆಯುವಂಥದ್ದು, ಈ ಥರದ ಒಂದಷ್ಟು ಸುವರ್ಣ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಇರತಕ್ಕಂಥದ್ದು.
ಹಾಗೆ ವಿವಾಹ ಆಗುವಂಥದ್ದು ನೋಡಿ, ಎಲ್ಲೋ ಒಂದು ಕಡೆ ಈ ವರ್ಷದಲ್ಲಿ ನಿಮ್ಮ ದಾಂಪತ್ಯ ಜೀವನ ವಧುವರರಿಗೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ವಿವಾಹ ನಿಶ್ಚಿತಾರ್ಥ ಆಗಿ ನಿಂತು ಹೋಗುವಂಥದ್ದು ಅಥವಾ ವಿವಾಹದಲ್ಲಿ ತೊಂದರೆಗಳಾಗತಕ್ಕಂಥದ್ದು, 1 ವರ್ಷ 1.5 ವರ್ಷ ಆದಮೇಲೆ ವಿಚ್ಛೇದನ ಆಗುವಂಥದ್ದು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರ್ತವೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರುವಂಥದ್ದು. ಎಷ್ಟೋ ದಿನದಿಂದ ಎಷ್ಟೋ ವರ್ಷದಿಂದ ಹಣಕ್ಕಾಗಿ ಸತತ ಪ್ರಯತ್ನ ಮಾಡ್ತಿರ್ತೀವಿ, ಅದು ಈ ಸಲ ಒಳ್ಳೆಯದಾಗುತ್ತೆ. ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹೋಗತಕ್ಕಂಥದ್ದು, ಹೌಸ್ ಕೀಪಿಂಗ್ ಕೆಲಸಗಳನ್ನು ಮಾಡಿಕೊಂಡು ದಿನನಿತ್ಯದ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು ಅಥವಾ ಮಾಸಿಕ ವೇತನವನ್ನು ಪಡೆದು ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗೆ ದಾಂಪತ್ಯದ ಜೀವನದಲ್ಲಿ ಎಲ್ಲೋ ಒಂದು ಕಡೆ 3ನೇ ವ್ಯಕ್ತಿಗಳಿಂದ ತೊಂದರೆಗಳಾಗತಕ್ಕಂಥದ್ದು, 3ನೇ ವ್ಯಕ್ತಿಗಳಿಂದ ದುರಂತಗಳು ಸಂಭವಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕನ್ಯಾ ರಾಶಿಗಳಿಗೆ ಇರ್ತಕ್ಕಂಥದ್ದು. ಹಾಗೆ ಹೈನುಗಾರಿಕೆಯಲ್ಲಿ ಅಥವಾ ಕೃಷಿಯಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಈ ಸಂವತ್ಸರದ ಫಲದಲ್ಲಿ. ಇದರ ಜೊತೆಗೆ ವಾಹನ ಚಾಲಕರಿಗೆ, ಆಟೋ ಚಾಲಕರಿಗೆ ಸರ್ಕಾರ ಒಂದು ಪ್ರಶಂಸನೀಯವಾದಂತಹ ಪ್ರಶಸ್ತಿ, ಪುರಸ್ಕಾರ ಅಥವಾ ಒಂದು ಒಳ್ಳೆ ರೀತಿಯ ಒಂದು ಬಾಂಧವ್ಯ ಇವೆಲ್ಲವೂ ಕೂಡ ಸಿಗುವಂಥದ್ದು. ಹಾಗೆ ಲೆಕ್ಕಪತ್ರಗಳ GST ಇರ್ಬೋದು, ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ ಇರ್ಬೋದು, ಬ್ಯಾಂಕಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಅಥವಾ ಲೋನು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರೇ. ಹಾಗೆ ಇದರ ಜೊತೆಗೆ ಅನೇಕ ರೀತಿಯ ವ್ಯವಹಾರ ಸೇರಿಕೊಂಡು ಒಂದು ಉದ್ದವಾದಂಥ ಒಂದು ಕಾರ್ಯಪ್ರವೃತ್ತಿ ನಿಮ್ಮದಾಗ್ತಾ ಇರುತ್ತೆ. ಹಾಗೆ ಲೇಖನಿಗಳ ವ್ಯವಹಾರ ಇರ್ಬೋದು, ಪೆನ್ನು ಪಠ್ಯ ಪುಸ್ತಕಗಳ ವ್ಯವಹಾರ ಕ್ಷೇತ್ರ ಇರ್ಬೋದು, ಮುದ್ರಣ ವಿಭಾಗ ಇರಬಹುದು, ಸರ್ಕಾರಿ ಮುದ್ರಣ ಇರ್ಬೋದು ಅಥವಾ ಪ್ರೈವೇಟ್ ಮುದ್ರಣ ಇರ್ಬೋದು, ಎಲ್ಲವೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಇನ್ನು ಅಂಚೆ ಇಲಾಖೆಯಲ್ಲಿ ಅಲ್ಲಿಯೂ ಕೂಡ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ವ್ಯವಹಾರದಲ್ಲಿ ಅಭ್ಯುದಯವನ್ನು ಪಾಲುದಾರಿಕೆಯಲ್ಲಿ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಜಾಹೀರಾತುಗಳ ವಿಭಾಗ ಇರ್ಬೋದು, ಈ ಥರದ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಗೂಗಲ್ ಸಂಬಂಧಪಟ್ಟಂಥ ವ್ಯವಹಾರ, ಗೂಗಲಲ್ಲಿ ಜಾಹೀರಾತು ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ದ್ವಿಗುಣ ಲಾಭವನ್ನು ತಂದುಕೊಟ್ಟು ಹೆಚ್ಚು ಅಭಿವೃದ್ಧಿಯನ್ನು ಕೊಡ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ. ಒಟ್ಟಿನಲ್ಲಿ 2025 ಹೊಸ ಸಂವತ್ಸರದ ಫಲಾಫಲಗಳು ತುಂಬ ಚೆನ್ನಾಗಿ ಕನ್ಯಾ ರಾಶಿಯವರಿಗೆ ಇದೆ ಅಂತ ಕೂಡ ಹೇಳ್ಬರುತ್ತೆ. ಆದಿಭಾಗ, ಅಂತ್ಯಭಾಗ ಮತ್ತು ಮಧ್ಯಭಾಗದಲ್ಲಿ ಕನ್ಯಾ ರಾಶಿಯವರಿಗೆ ಸಂತಾನದ ಫಲ ಇದೆ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವು ವಿಚಾರಗಳನ್ನು ನಾವು ಚಿಂತನೆಯನ್ನು ನಾವು ಮಾಡಲೇಬೇಕಾಗಿರ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕವಾದಂಥ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಕೆಲವೊಂದಷ್ಟು ವೈಯಕ್ತಿಕ ಜಾತಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ, ನಿಮಗೂ ನಿಮ್ಮ ಕುಟುಂಬದ ವರ್ಗದವರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ ಅಂತ. ಶುಭವಾಗಲಿ, ಒಳ್ಳೆಯದಾಗಲಿ. ತುಲಾ ರಾಶಿಯವರಿಗೆ ವಿಶೇಷವಾಗಿ ಬಹು ದ್ರವ್ಯ ಪ್ರಾಪ್ತಿ. ಈ ದ್ರವ್ಯ ಪ್ರಾಪ್ತಿಯಿಂದ ಅನೇಕ ದಿನಗಳ ನಿಮ್ಮ ಕನಸು ನನಸಾಗತ್ತೆ. ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ
ಹೆಚ್ಚು ಹೆಚ್ಚು ಯೋಗಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಯಾವ ರೀತಿಯಲ್ಲಿ ಯೋಗ ಬರುತ್ತೆ? ತುಲಾರಾಶ್ಯಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಯೋಗ, ಧನಾಧಿಪತಿ ಯೋಗ, ಉತ್ತಮ ಸ್ನೇಹಿತರ ಯೋಗ, ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಸಂಗಾತಿಯೊಡನೆ ವಿರಸಗಳು ಉಂಟಾಗುತ್ತೆ ಹೇಳತಕ್ಕಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಸೂಚಿಸಲ್ಪಡುತ್ತೆ. ಎಲ್ಲೋ ನೀವು ಇಷ್ಟಪಡ್ತೀರಿ, ಅನ್ಯ ಧರ್ಮವನ್ನು ಬಿಟ್ಟು ಹೋಗುವಂಥದ್ದು ಅಥವಾ ಸ್ವಧರ್ಮದಲ್ಲಿ ಅನ್ಯ ಧರ್ಮಗಳಲ್ಲಿ ತುಂಬ ವ್ಯತ್ಯಾಸಗಳಾಗತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಇಷ್ಟಾರ್ಥ ನೆರವೇರಲ್ಲ ಹೇಳತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಉಂಟಾಗತಕ್ಕಂಥದ್ದು, ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದಷ್ಟು ಚಿಂತನೆ ಉಂಟಾಗುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕಮಿಷನ್ ಸಂಬಂಧಪಟ್ಟಂಥದ್ದು, ಕ್ರಯ ವಿಕ್ರಯ ಇವೆಲ್ಲ ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಇನ್ನು ಮನೆಯ ಕಟ್ಟಡದ ಸಾಮಗ್ರಿಗಳ ವ್ಯವಹಾರ, ಸಿಮೆಂಟು, ಕಲ್ಲು, ಜಲ್ಲಿ, ಕಬ್ಬಿಣ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ, ಡೀಲರ್ಸು, ರಿಟೇಲ್ಸು ವ್ಯವಹಾರ, ಅದನ್ನು ಸಾಗಾಣಿಕೆ ವಾಹನದ ರಫ್ತು ಮಾಡ್ತಕ್ಕಂಥದ್ದು, ಒಂದು ಜಾಗಕ್ಕೆ ಮತ್ತೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಮನೆ ಕೆಲಸದ ಸಿಬ್ಬಂದಿ ವರ್ಗಗಳು ಕೂಡ, ಕಾರ್ಮಿಕ ಸಿಬ್ಬಂದಿ ವರ್ಗಗಳು ಕೂಡ ಬೇಗ ಬೇಗ ಸಿಗುವಂಥದ್ದು, ಒಂದು ವರ್ಷದ ಪೂರ್ತಿ ಕೆಲಸ ಆಗುವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ದಾಯಾದಿಗಳು ಇರಬಹುದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ನಂಬಿಕೊಂಡು ಸ್ನೇಹಿತರನ್ನು ನಂಬಿ ನೀವು ಹಣವನ್ನು ಕೊಡ್ತಕ್ಕಂಥದ್ದು ಇರಬಹುದು, ಅಥವಾ ನಿಮ್ಮ ಮನೆಯನ್ನು GPA ಹೋಲ್ಡರು ಅಥವಾ ರಿಜಿಸ್ಟ್ರೇಷನ್ನು ಈ ಥರ ಮಾಡಿ ಆಮೇಲೆ ಹಣವನ್ನು ಕೊಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಈ ಥರ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆಗುವಂಥದ್ದು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಕೋರ್ಟು ಕಚೇರಿಗಳಲ್ಲಿ ದಾವ ಆಗುವಂಥದ್ದು, ಹೀಗೆ ಒಂದಷ್ಟು ರೀತಿಯ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಹಾಗೆ ಸಂಗೀತ ಕ್ಷೇತ್ರದಲ್ಲಿ, ಕಲೆ ಈ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮಕ್ಕಳ ವಿದ್ಯಾರ್ಥಿನಿಯರಿಗೆ ಓದುವಂತಹ ಇಂಜಿನಿಯರಿಂಗ್ ಇರಬಹುದು, ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಕಲ್ಲು, ರೋಬೋಟು ಈ ಥರದ ಒಂದಷ್ಟು ಉನ್ನತ ವ್ಯಾಸಂಗ ಮಾಡ್ತಕ್ಕಂತಹ ವಿದ್ಯಾರ್ಥಿಯ ಬದುಕಿನಲ್ಲಿ ಹೊಸದಾಗಿ ಒಂದು ಉತ್ಸಾಹ, ಸ್ಫೂರ್ತಿ ಇವೆಲ್ಲವೂ ಸಿಗುತ್ತೆ. ಆಮೇಲೆ ಹೈಯರ್ ಎಜುಕೇಷನ್ನಿಗೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು, ಅದಕ್ಕೆ ಕೊರತೆಗಳನ್ನು ನಿವಾರಣೆಗಳನ್ನು ಮಾಡ್ತಕ್ಕಂಥದ್ದು, ಒಂದು ಐಡಿಯಾಲಜಿಗಳು ಇವೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ವರ್ಷದ ಆರಂಭ, ಮಧ್ಯ, ಕೊನೆಯ ಭಾಗದಲ್ಲಿ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡುತ್ತೆ. ಇನ್ನು ಹಣ್ಣು ತರಕಾರಿ ಬೆಳೆಯುವಂಥವರಿಗೆ, ಮಾರುವಂಥವರಿಗೆ, ಮಾರುಕಟ್ಟೆ ವ್ಯಾಪಾರ, ಈ ಥರದ ಒಂದಷ್ಟು ಷೇರು, ಈ ಥರದ ಒಂದಷ್ಟು ಬಂಡವಾಳ ಹಾಕುವಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ದ್ವಿಗುಣ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳ ಬಟ್ಟೆಯ ವ್ಯವಹಾರದಲ್ಲಿ, ರಿಟೇಲ್ ವ್ಯವಹಾರ ಕ್ಷೇತ್ರ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ ವೀಕ್ಷಕರೇ. ಹಲವು ರೀತಿಯಲ್ಲಿಯೂ ಕೂಡ ವರ್ಷ ಪೂರ್ತಿ ಯೋಗಗಳು ಚೆನ್ನಾಗಿದೆ ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಿಕೊಡ್ತೇವೆ, ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಭಗವಂತ ನಿಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತೇನೆ. ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗಾದರೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಹೇಳ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಹೊಸ ಸಂವತ್ಸರ, ಹೊಸ ಆಯನ, ಹೊಸ ಮಾಸ,
ಹೊಸ ಋತು, ಹೊಸ ಪಕ್ಷ ಇವೆಲ್ಲ ಇರತಕ್ಕಂಥದ್ದು. ಪಂಚಾಂಗ ಪ್ರಾರಂಭವಾಗತಕ್ಕಂಥದ್ದು ಗ್ರಹಗಳ ಸ್ಥಿತಿಗತಿಗಳ ಅನುಸಾರವಾಗಿ. ಹಾಗಾದರೆ ಹೇಗಿದೆ ಹೇಳ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂವತ್ಸರದ ಫಲ ಹೇಳ್ತಕ್ಕಂಥದ್ದು ನೋಡಿ. ಇದರಲ್ಲಿ ವೃಶ್ಚಿಕ ರಾಶಿಯಾಧಿಪತಿ ಕುಜ, ಲಾಭಾಧಿಪತಿ ಧನಾಧಿಪತಿಯೊಡನೆ ಸಂಯೋಗವಾಗಿದ್ದು, ಅದರಲ್ಲಿಯೂ ಕೂಡ ಗುರು ಶುಕ್ರರ ಕೃಪೆಯಿಂದ ಬಲಿಷ್ಠವಾದಂಥ ಆನಂದಮಯವಾಗಿರ್ತಕ್ಕಂಥ ಯೋಗ ಲಭಿಸುತ್ತೆ ಹೇಳತಕ್ಕಂಥದ್ದು. ಗುರು ದಶಾ ಕಾಲದಲ್ಲಿ ವಿಪರೀತವಾದಂಥ ರಾಜಯೋಗ ಆನಂದಿಸುವಿರಿ. ಈ ಸಂವತ್ಸರದಲ್ಲಿ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ರೂಪರೇಷೆಗಳು ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು. ಎಲ್ಲೋ ಒಂದು ರೀತಿ ಗೌಪ್ಯವಾಗಿ ಧನ ಆಗಮನ ಉಂಟಾಗುತ್ತೆ. ಹೆಚ್ಚು ದ್ವಿಗುಣ ಲಾಭವನ್ನು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಕೃಷಿಕರಿಗೂ ಕೂಡ ಲಾಭ ತಂದು ಕೊಡುತ್ತಾ ಇರುತ್ತೆ. ಉತ್ತಮ ವ್ಯವಹಾರದಲ್ಲಿಯೂ ಕೂಡ ಒಂದು ಅದ್ಭುತವಾದಂತಹ ಯೋಗವು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ತಂತ್ರಗಾರಿಕೆಯಲ್ಲಿ ಇರಬಹುದು, ಯಂತ್ರೋಪಕರಣಗಳ ಸಾಧನೆಗಳ ವ್ಯವಹಾರದಲ್ಲಿರಬಹುದು, ಹಾಗೆ ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು, ಏನಾದರೂ ಒಂದು ಸಂಪತ್ತನ್ನು ಮಾಡಬೇಕು ಅನ್ನತಕ್ಕಂಥದ್ದು ನಿರಂತರವಾಗಿ ಕಷ್ಟಪಡ್ತಿದ್ದಂಥವ್ರಿಗೂ ಕೂಡ ಒಂದು ಗ್ರಹಗಳ ಅನುಗ್ರಹ, ಕುಲದೇವರ ಆಶೀರ್ವಾದ ಸಿಕ್ಕಿ ಒಂದು ಉತ್ತುಂಗಕ್ಕೆ ಹೋಗುವಂಥದ್ದು. ಹಾಗೆ ದಾಂಪತ್ಯಗಳ ಜೀವನದಲ್ಲಿಯೂ ಕೂಡ ಬಿರುಕುಗಳು ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ವ್ಯವಹಾರಗಳನ್ನು ಮಾಡಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಆಭರಣಗಳನ್ನು ಕಳೆದುಕೊಳ್ಳುವಂಥದ್ದು, ಯಾರಿಗೂ ಸ್ನೇಹಿತರಿಗೆ ಆಭರಣವನ್ನು ಕೊಟ್ಟು ಅದು ಸಿಗದೇ ಇರತಕ್ಕಂಥದ್ದು, ಅಥವಾ ಯಾರಿಗೂ ಬೇರೆಯವ್ರ ಕಡೆಯಿಂದ ಹಣವನ್ನು ಕೊಟ್ಟು ಇಸ್ಕೊಂಡು ಹಣವನ್ನು ಕೊಟ್ಟು ಅವರು ಕೊಡದೇ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳ ಸುಳಿವಿನಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥದ್ದು. ಹಾಗೆ ರೇಷ್ಮೆ ಬೆಳೆಗಾರರಿಗೆ ಮತ್ತು ಕುರಿ ಸಾಗಾಣಿಕೆ ಅಥವಾ ಪ್ಲೈವುಡ್ ವ್ಯವಹಾರ ಕ್ಷೇತ್ರ ಇರ್ಬೋದು, ಗ್ಲಾಸು ಸಂಬಂಧಪಟ್ಟಂಥದ್ದು, ಅಥವಾ ವೈದ್ಯಕೀಯ ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂತಹ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ, ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂಥದ್ದು, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ಸರಬರಾಜು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಇರ್ಬೋದು. ಕೆಮಿಕಲ್ ಇರ್ಬೋದು, ರಾಸಾಯನಿಕ ಇರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಧ್ಯಭಾಗದಲ್ಲಿ ಮತ್ತು ಕೊನೆಯ ಭಾಗದಲ್ಲಿ ವಿಶೇಷ ಸ್ಥಾನಮಾನ, ಕೀರ್ತಿ ಸಿಗುತ್ತೆ ಹೇಳ್ತಕ್ಕಂಥ. ದುಃಖ ಶೋಕಾದಿಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಸರ್ಕಾರ ಸಂಬಂಧಪಟ್ಟಂಥ ಹಣ ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು, ಟೆಂಡರ್ಗಳಿರ್ಬೋದು, ಪ್ರಕ್ರಿಯೆಗಳಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವಕರಿರ್ಬೋದು, ಇದೆಲ್ಲವೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಹೇಳ್ತಕ್ಕಂಥ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಶುಭ ದಿಕ್ಕು ಬಂದು ದಕ್ಷಿಣ ಮತ್ತು ಪೂರ್ವ. ಅದೃಷ್ಟ ಸಂಖ್ಯೆ 16, 26 ಮತ್ತು 36 ಹೇಳತಕ್ಕಂಥದ್ದು. ಶುಭವಾರ ಮಂಗಳವಾರ, ಗುರುವಾರ. ಶುಭ ಬಣ್ಣ ಹೇಳತಕ್ಕಂಥದ್ದು ಹಸಿರು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗ ಇದೆ. ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳು, ದುಃಖಗಳು, ಸುಖಗಳಿದ್ದರೆ ನೇರವಾಗಿ ಕರೆ ಮಾಡಿ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.
ಧನುರಾಶ್ಯಾಧಿಪತಿ ಗುರು ಹೇಳ್ತಕ್ಕಂಥದ್ದು. ನೋಡಿ, ಬೃಹಸ್ಪತಿ ಗುರು ಹೇಳ್ತಕ್ಕಂಥದ್ದು ಎಲ್ಲ ಗ್ರಹಗಳಿಗಿಂತೂ ಮಿಗಿಲವಾಗಿರ್ತಕ್ಕಂಥದ್ದು. ವಿದ್ಯಾ ಗುರುಣಾಂ ಗುರುಹು. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಗುರುವಿನ ಅನುಗ್ರಹ, ಗುರುವಿನ ಬಲ ಇವು ಎಲ್ಲವೂ ಕೂಡ ಬಹಳನೇ ಮುಖ್ಯವಾಗಿರುತ್ತೆ. ಹಾಗಾದರೆ ಧನುರಾಶಿಯವರಿಗೆ ಯಾವ ರೀತಿ ಕೆಲಸ ಕಾರ್ಯದಲ್ಲಿ ಯೋಗ ಇದೆ ಹೇಳತಕ್ಕಂಥದ್ದನ್ನು ತಿಳಿದುಕೊಳ್ಳುವಂಥದ್ದು. ವಿದ್ಯೆ ಕ್ಷೇತ್ರದಲ್ಲಿ ಅಂದರೆ ನೀವು ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗಳಿರ್ಬೋದು, ಅಥವಾ ಟ್ಯೂಷನ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ಬೋದು, ಹೈಸ್ಕೂಲು, ಈ ಥರದ ಒಂದಷ್ಟು ಶೈಕ್ಷಣಿಕ ವಿಭಾಗದ ಒಂದಷ್ಟು ಕ್ಷೇತ್ರದಲ್ಲಿ ಹೊಸದಾಗಿ ಸ್ಕೂಲ್ ಪ್ರಾರಂಭ ಮಾಡ್ತಕ್ಕಂಥದ್ದು, ಅಥವಾ ಪ್ರೀ ನರ್ಸರಿ, LKG, UKG ಈ ಥರದ ಒಂದು ಸಂಘ ಸಂಸ್ಥೆಗಳನ್ನು ಮಾಡುವಂತಹ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಯೋಗವಿದೆ ಹೇಳ್ತಕ್ಕಂಥದ್ದು. ಅದು ದೀರ್ಘವಾಗಿ ತುಂಬ ಡೆವಲಪ್ಮೆಂಟ್ ಆಗತಕ್ಕಂಥದ್ದು, ಇಂಪ್ರೂವ್ಮೆಂಟ್ ಆಗತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಹಾಗೆ ಸಂಗೀತ, ಭರತನಾಟ್ಯ, ಹಾಗೆ ತಬಲಾ, ಮೃದಂಗ ಈ ಥರದ ಒಂದಷ್ಟು ಸ್ಕೂಲ್ಗಳು, ಪಾಠಶಾಲೆಗಳು, ವೇದ ಪಾಠಶಾಲೆ, ಸಂಸ್ಕೃತದ ಪಾಠಶಾಲೆ, ಈ ಥರದ ಒಂದಷ್ಟು ಸಾಂಸ್ಕೃತಿಕ ಶೈಕ್ಷಣಿಕ ವಿಭಾಗದ ಒಂದಷ್ಟು ಕ್ಷೇತ್ರದಲ್ಲಿ ದೈವಾನುಕೂಲ ಯೋಗವಿದೆ ಹೇಳ್ತಕ್ಕಂಥದ್ದು. ಹೆಚ್ಚೆಚ್ಚು ಕೀರ್ತಿ, ಯಶಸ್ಸು ವಿದ್ಯಾರ್ಥಿನಿಯರ ಬದುಕಿನಲ್ಲಿ ತುಂಬ ಚೆನ್ನಾಗಿ ಆಗುವಂತಹದ್ದು. ಹಾಗೆ ಇಂದು ರಾಜಕೀಯ ಕ್ಷೇತ್ರದಲ್ಲಿ ನೋಡಿ, ಪಂಚಾಯಿತಿ ಮೆಂಬರ್ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಒಂದು ರಾಜಕಾರಣಿಗಳನ್ನು ಮಾಡಿಕೊಂಡು ಒಂದು ಜನರ ಮನೋಸ್ಥೈರ್ಯಗಳನ್ನು, ಮನೋಕಾಮನೆಗಳನ್ನು, ಇಷ್ಟಾರ್ಥಗಳನ್ನು ಪೂರೈಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋರಿಗೆ ಮುಂದಿನ ದಿನದಲ್ಲಿ ಒಂದು ಅದ್ಭುತವಾದಂತಹ ಒಂದು ಯೋಗ ಇದೆ ಹೇಳತಕ್ಕಂಥದ್ದು. ಹಾಗೆ ಜೊತೆಗೆ ಕೃಷಿ ಮಾಡ್ತಕ್ಕಂಥದ್ದು, ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು, ಇದೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಅಭ್ಯುದಯಗಳು ತುಂಬ ಚೆನ್ನಾಗಿ ಇರತಕ್ಕಂಥದ್ದು. ಹಾಗೆ ಇನ್ನು ಟ್ರಾವೆಲ್ ಸಂಬಂಧಪಟ್ಟಂಥದ್ದು, ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಇರ್ಬೋದು, ಏರೋಪ್ಲೇನ್ ಟಿಕೆಟ್ ಇರ್ಬೋದು, ರೈಲ್ವೆ ಟಿಕೆಟು, ಈ ಥರದ ಒಂದು ವಾಹನಗಳ ಪ್ರವಾಸೋದ್ಯಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಆನ್ಲೈನ್ ಟಿಕೆಟ್ ಬುಕ್ಕಿಂಗ್, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭ ಬರ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಔಷಧಿ ತಯಾರಿ ಮಾಡ್ತಕ್ಕಂಥದ್ದು, ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳು, ರಾಸಾಯನಿಕ ಪದಾರ್ಥಗಳು, ಕ್ರಿಮಿ ಕೀಟನಾಶದ ಬಳಕೆಗೆ ಬೇಕಾಗಿರ್ತಕ್ಕಂಥ ಔಷಧಿಗಳ ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು. ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಟ್ಟು ಅಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಛಾಯೆ ಮೂಡ್ತಕ್ಕಂಥದ್ದು, ಒಂದು ಕೀರ್ತಿ ಸಿಗತಕ್ಕಂಥದ್ದು, ವ್ಯವಹಾರದಲ್ಲಿ ಹೆಸರು ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಇರುವಂಥದ್ದು. ಇನ್ನು ಮೆಡಿಕಲ್ ಸಂಬಂಧಪಟ್ಟಂಥ ವಿಚಾರ ಹೇಳಬೇಕು ಅಂತಿದ್ದರೆ, ಔಷಧ ತಯಾರು ಮಾಡ್ತಕ್ಕಂಥದ್ದು, ಆಯುರ್ವೇದ ಇರ್ಬೋದು, ನಾಟ್ಯ ವೈದ್ಯರಿರ್ಬೋದು, ಅಥವಾ ನೋವಿಗೆ ಸಂಬಂಧಪಟ್ಟಂಥ ತೈಲಗಳು, ಲೇಹಗಳು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ, ನಾಟ್ಯ ವೈದ್ಯರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಹಣ್ಣು ಬೆಳೆಯುವಂಥದ್ದು, ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ದ್ವಿಗುಣ ಲಾಭವನ್ನು ತಂದುಕೊಡುವಂತಹ ಒಂದು ಮಹಾಯೋಗ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಒಂದು ಅದ್ಭುತ ಯೋಗ ಅಂತಲೇ ಕೂಡ ನಾವು ಕರಿಬಹುದು ಹೇಳ್ತಕ್ಕಂಥದ್ದು. ಇನ್ನು ಕುಟುಂಬದ ವಿಚಾರ ಬಂದಾಗ, ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರದ ಬದುಕಿನಲ್ಲಿ ಒಂದು ಉತ್ತಮ ಪ್ರೀತಿಯಿಂದ ಜೀವನ ಮಾಡ್ತಕ್ಕಂಥದ್ದು, ಪ್ರೇಮದಿಂದ ಇರುವಂಥದ್ದು ಸಾಧ್ಯವಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇರುಸು ಮುರುಸು ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಗಂಡ ಹೆಂಡತಿ ದೂರ ಆಗುವಂಥದ್ದು, ಅಥವಾ ವಿಚ್ಛೇದನ ಆಗುವಂಥದ್ದು, ಅಥವಾ ಈ ಥರ ಬೇರೆ ಬೇರೆ ಕಲಹಗಳು, ಹಣಕಾಸಿಗೆ ವ್ಯವಹಾರ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಹಣದ ವಿಚಾರದಲ್ಲಿರಬಹುದು, ಅಥವಾ ಒಂದಷ್ಟು ಮಕ್ಕಳ ಪಾಲನೆ ಪೋಷಣೆ ಇರ್ಬೋದು, ಅಥವಾ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಗಂಡ ಒಂದು ಕಡೆ ಕೆಲಸ ಮಾಡ್ತಿರ್ತಾನೆ,
ಒಂದು ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು, ವ್ಯವಹಾರಕ್ಕೆ ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತಕ್ಕಂಥದ್ದು. ಒಟ್ಟಿನಲ್ಲಿ ವ್ಯವಹಾರ ಕ್ಷೇತ್ರಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಧನುರು ರಾಶಿಯವರಿಗೆ ತುಂಬ ಚೆನ್ನಾಗಿ ಯೋಗವಿದೆ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಪ್ರಶ್ನೆಗಳು ಇವೆಲ್ಲವೂ ಇದ್ದರೆ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗೆ ದಶಾಗಳು ಯಾವುದು ಹೇಳತಕ್ಕಂಥದ್ದು ಕೂಡ ಚಿಂತನೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಅನೇಕ ರೀತಿಯ ಪರಿಹಾರ ವಿವರಗಳಿಗೆ ನಿಮ್ಮ ಪ್ರಶ್ನೆ ಅಭಿಪ್ರಾಯಗಳನ್ನು ಕೂಡ ನಿಮ್ಮ ಹೆಸರು, ವಯಸ್ಸು, ನಿಮ್ಮ ಭಾವಚಿತ್ರ ಮೂಲಕ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ಈ ವರ್ಷದ ಶುಭ ದಿಕ್ಕುಳತಕ್ಕಂಥದ್ದು ಪೂರ್ವ ಮತ್ತು ದಕ್ಷಿಣ. ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು 8, 28 ಮತ್ತು 32 ಹೇಳ್ತಕ್ಕಂಥದ್ದು. ಶುಭ ವಾರ ಹೇಳ್ತಕ್ಕಂಥದ್ದು ಶುಕ್ರವಾರ ಮತ್ತು ಮಂಗಳವಾರ ಹೇಳ್ತಕ್ಕಂಥದ್ದು. ಹಾಗೆ ಇವೆಲ್ಲವೂ ನಿಮಗೆ ಇರತಕ್ಕಂಥದ್ದು. ಶುಭ ಬಣ್ಣ ಹೇಳ್ತಕ್ಕಂಥದ್ದು ಬಿಳೆ ಮತ್ತು ಕಪ್ಪು ಹೇಳ್ತಕ್ಕಂಥದ್ದು. ಹಾಗೆ ನಿಮಗೆಲ್ಲರಿಗೂ ಭಗವಂತ ಆಯುಷ್ಯಾಂದ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಮಕರ ರಾಶಿ ಹೇಳ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ವಿಶೇಷವಾಗಿ ಲಾಭಾಧಿಪತಿ ಯೋಗ, ಧನಾಧಿಪತಿ ಯೋಗ, ಗಜಕೇಶ್ರಿ ಯೋಗ ಪ್ರಾರಂಭವಾಗುತ್ತೆ. ಗುರು ಶುಕ್ರ ಶನಿಭ್ಯಶ್ಚ ಯೋಗೋ ಭವಿಷ್ಯತಿ ಹೇಳ್ತಕ್ಕಂಥದ್ದು. ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಅಭ್ಯುದಯ ಫಲಪ್ರದ ಉಂಟಾಗುತ್ತೆ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ವಿಶೇಷವಾದಂಥ ಒಂದು ಸ್ಥಾನಮಾನ ಪ್ರಾಪ್ತಿ ಆಗತಕ್ಕಂಥದ್ದು. ಹಾಗೆ ವಾಹನ ಸಂಬಂಧಪಟ್ಟಂಥ ರಿಪೇರಿ ಮಾಡ್ತಕ್ಕಂಥದ್ದು, ಗ್ಯಾರೇಜ್ಗಳಿರ್ಬೋದು ಅಥವಾ ಅದಕ್ಕೆ ಕಟಿಂಗ್ ಮಾಡ್ತಕ್ಕಂಥದ್ದು, ಇಂಜಿನಿಯರಿಂಗ್ ವರ್ಕು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮೋಟಾರ್ ವೆಹಿಕಲ್ಗೆ ಸಂಬಂಧಪಟ್ಟಂಥ ಮಾರುವಂಥದ್ದು, ಕೊಳ್ಳುವಂಥದ್ದು, ಅದಕ್ಕೆ ಬರುವಂಥ ಕಮಿಷನ್ ಇರ್ಬೋದು, ಅಥವಾ ಗ್ಯಾರೇಜ್ಗಳಲ್ಲಿ ಮಾಸಿಕ ವೇತನವನ್ನು ಪಡೆಯುವಂಥವ್ರು ಇರ್ಬೋದು, ಅಥವಾ ದಿನಗೂಲಿನಕ್ಕರು ಇರ್ಬೋದು, ಅಥವಾ ಕಮಿಷನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಮಾಡ್ತಕ್ಕಂಥದ್ದು ಇರ್ಬೋದು. ಅದರೆಲ್ಲ ಒಂದು ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಜೀವನದ ಉದ್ದಗಲಕ್ಕೂ ಬಟ್ಟೆಯ ವ್ಯಾಪಾರ ಮಾಡ್ತಾರೆ. ನಿರಂತರವಾಗಿ ಅನೇಕ ವರ್ಷಗಳಿಂದ ಬಟ್ಟೆ ವ್ಯಾಪಾರ ಮಾಡ್ತಿರ್ತಾರೆ. ಲಾಭ ನಷ್ಟ ಏರುಪೇರು ಎಲ್ಲ ಆಗ್ತಾ ಇರುತ್ತೆ. ಆದರೂ ಕೂಡ ಎಲ್ಲ ಒಂದು ಕಡೆ ಸಾಲ ಬಾಧೆ ಆಗ್ತಾ ಇಲ್ಲಲ್ಲ, ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ, ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ಇಂತಹ ಒಂದು ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು, ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಮನೋರಥಗಳು ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದು. ಹಾಗೆ ಭವಿಷ್ಯದ ಒಳಿತಿಗಾಗಿ ಎಲ್ಲ ಒಂದು ಕಡೆ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥದ್ದು, ಅದರ ಬಂದ ಆ ಬಡ್ಡಿಯಲ್ಲಿ ಜೀವನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ವ್ಯವಹಾರ ಕ್ಷೇತ್ರದಲ್ಲಿ ಹಣವನ್ನು ವಿನಿಯೋಗಿಸಿ ದುಡ್ಡು ಮಾಡ್ತಕ್ಕಂಥದ್ದು, ಹಣ ಸಂಪಾದನೆ ಮಾಡಿ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಹೇಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಹಾಗೆ ಷೇರುಪೇಟೆ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಬಾಂಡು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮಕರ ರಾಶಿಯವರಿಗೆ ಕುಟುಂಬದ ವಿಚಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಇವರ ಒಂದು ಜಂಜಾಟದ ಬದುಕು, ಸಾಂಸಾರಿಕ ಜೀವನ ತುಂಬ ಬೇಜಾರಾಗ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಜೀವನ ಬೇಡ ಆಳತಕ್ಕಂಥದ್ದು, ಎಲ್ಲೋ ಒಂದು ಕಡೆ ನಂಬಿದವರು ಕೈ ಕೊಡುವಂಥದ್ದು, ಇಷ್ಟಪಟ್ಟವರು ಸಿಗದೇ ಇರತಕ್ಕಂಥದ್ದು, ದುರುಪಯೋಗವನ್ನು ಪಡಿಸಿಕೊಂಡು ದೂರ ಹೋಗುವಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ. ಹಾಗೆ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೆ
ಹೆಚ್ಚೆಚ್ಚು ದ್ರವ್ಯ ಪ್ರಾಪ್ತಿ, ಧನಲಾಭ, ಆಕಸ್ಮಿಕ ಧನಯೋಗ, ಭೂಯೋಗ, ಹೀಗೆ ಇವೆಲ್ಲವೂ ಕೂಡ ಇರುವಂಥ ಒಂದು ಯೋಗ ಇರುವಂಥದ್ದು. ಹಾಗೆ ಮಕ್ಕಳ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಅದರಲ್ಲಿ ಯಥೇಚ್ಛವಾದಂತಹ ದ್ರವ್ಯವು ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು ಮಕರ ರಾಶಿಯವರಿಗೆ. ಹಾಗೆ ಇನ್ನು ಸಣ್ಣ ಪುಟ್ಟ ವ್ಯವಹಾರ, ಕಾಂಡಿಮೆಂಟ್ಸ್ ಇರಬಹುದು, ಅಥವಾ ಅಡಿಗೆಗೆ ಬೇಕಾಗಿರ್ತಕ್ಕಂಥ ಹುಳಿ ಪುಡಿ, ಚಟ್ನಿ ಪುಡಿ, ಸಾಂಬಾರು ಪುಡಿ, ಈ ಥರದ ಒಂದಷ್ಟು ದಿನವೂ ಪ್ರತಿನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಹೋಮ್ ಪ್ರಾಡಕ್ಟ್ ಈ ವ್ಯವಹಾರ ಕ್ಷೇತ್ರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಮಹಿಳೆಯರು ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡಿಕೊಂಡು ಟೈಲರಿಂಗ್ ಇರಬಹುದು ಅಥವಾ ಬೇರೆ ಬೇರೆ ಜಿಗ್ಜಾಗು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಹಾಗೆ ಇನ್ನೂ ಅನೇಕ ವಿಚಾರಗಳು ಇರುತ್ತೆ ನಿಮ್ಮ ಜೀವನದಲ್ಲಿ. ವೈಯಕ್ತಿಕವಾದಂತಹ ನಿಮ್ಮ ಜಾತಕ ಪ್ರಶ್ನೆಗಳಿದ್ದರೆ ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ಕಳಿಸಿ. ಭಾವಚಿತ್ರ, ವಯಸ್ಸು, ಹೆಸರುಗಳನ್ನು ಅಥವಾ ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯಗಳನ್ನೆಲ್ಲ ಕಳಿಸಿ ನಿಖರವಾಗಿ ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಈ ವರ್ಷದ ಶುಭ ದಿಕ್ಕು ಬಂದು ಉತ್ತರ, ಶುಭ ಬಣ್ಣ ಬಂದು ಹಸಿರು, ಅದೃಷ್ಟದ ಸಂಖ್ಯೆ 35, 28 ಮತ್ತು 16. ಹಾಗಾದರೆ ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಹೇಳ್ತಕ್ಕಂಥದ್ದು. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಈ ಸಂವತ್ಸರದ ಫಲ ಹೇಳತಕ್ಕಂಥದ್ದು? ಹೊಸದಾಗಿ ವಿವಾಹಾದಿ ದಂಪತಿಗಳಿಗೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ. ಹಾಗೆ ವಿದೇಶ ನಿಮಿತ್ತವಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು, ಅಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು, ಅಲ್ಲೂ ಕೂಡ ವ್ಯಾಪಕವಾಗಿ ವ್ಯವಹಾರದ ವಿಸ್ತಾರವನ್ನು ಮಾಡ್ತಕ್ಕಂಥ ಮಹಾಯೋಗ ಕುಂಭರಾಶಿಯವರಿಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲೂ ಕೂಡ ತುಂಬ ಪ್ರೀತಿಯಿಂದ ಸಂತೋಷದಿಂದ ಇರುವಂತಹ ಒಂದು ಯೋಗ ಕುಂಭರಾಶಿಯವರಿಗೆ. ಹಾಗೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಒಂದು 10,000, 15,000, 20,000 ಈ ಥರದ ಒಂದಷ್ಟು ದಿನ ಬಳಕೆಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಹಣ ಏನಿದೆ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವೇತನದಲ್ಲಿ ಜಾಸ್ತಿ ಆಗತಕ್ಕಂಥದ್ದು. ಬಹಳ ದಿನದಿಂದ ಒಂದು 25,000 ರೂಪಾಯಿಗೆ, 50,000 ರೂಪಾಯಿಗೆ ನೀವು ಈ ಥರ ಕೆಲಸ ಮಾಡ್ತಾಯಿರ್ತೀವಿ ಅಂದರೆ ಅದೀಗ ಈ ಬರುವ ಸಂವತ್ಸರದಲ್ಲಿ, ಯುಗಾದಿ ಹಬ್ಬದ ಸಂವತ್ಸರದ ಏನು ಪಂಚಾಂಗ ಫಲ ಇದೆ ಆ ಫಲದ ಮೂಲಕವಾಗಿ ಒಳ್ಳೆಯ ಯೋಗ ನಿಮಗೆ ಪ್ರಾರಂಭವಾಗುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಹಾಗೆ ವಾಹನ ತರಬೇತು ಕೊಡುವಂತಹ ತರಬೇತುದಾರರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ. ಕ್ರೀಡೆಗಳನ್ನು ತರಬೇತಿ ಕೊಡ್ತಕ್ಕಂಥವರು ಅಥವಾ ಕ್ರೀಡಾ ಸಾಮಗ್ರಿಗಳನ್ನು ಸರಬರಾಜು ಮಾಡ್ತಕ್ಕಂಥವರು ಇವೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ. ಹಾಗೆ ಕಲ್ಯಾಣ ಮಂಟಪದಲ್ಲಿ ಕೆಲವೊಂದಷ್ಟು ತಿಂಗಳದ ಸಂಬಳ ವೇತನಕ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅದರ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅದರ ಉಸ್ತುವಾರಿ ನೋಡ್ಕೊಳ್ತಕ್ಕಂಥವ್ರು ಇರ್ಬೋದು, ಮೇನೇಜರು, ಈ ಥರದ ಒಂದಷ್ಟು ಕ್ಲರ್ಕ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ, ಹೀಗೆ ಇವೆಲ್ಲ ಒಂದಷ್ಟು ವ್ಯವಹಾರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರೇ ಕುಂಭರಾಶಿಯವರಿಗೆ. ಹಾಗೆ ಇನ್ನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸಣ್ಣ ಪುಟ್ಟ ದಿನ ವೇತನಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಅಥವಾ ಲೀಜಿಗೆ ಅಂಗಡಿಗಳನ್ನು ತಗೊಂಡು ವ್ಯವಹಾರ ಮಾಡ್ತಕ್ಕಂಥವ್ರು, ಅಥವಾ ಒಂದು ಕೈಯನ್ನು ಮತ್ತೊಂದು ಕೈ ಬದಲಾಯಿಸಿ ವ್ಯವಹಾರ ಮಾಡ್ತಕ್ಕಂಥದ್ದು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಕುಂಭರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಹಾಗೆ ಅನೇಕ ದಿನಗಳಿಂದ ಒಂದು ನಿಮ್ಮ ಕನಸಿರುತ್ತೆ,
ಎಲ್ಲರ ಥರ ನಾವು ಇರಬೇಕು, ಎಲ್ಲರ ಥರ ಸಂಸಾರವಾಗಿ ಸುಖಮಯವಾಗಿ ಜೀವನ ಇರಬೇಕು ಹೇಳ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನೀವು ಯಾವುದೋ ಒಂದು ಮರ್ಯಾದೆಗೆ ಅಂಜಿ ಎಲ್ಲೋ ಒಂದು ಕಡೆ ನಷ್ಟವನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ. ಯಾಕೆಂದರೆ ಕೆಲವೊಂದಷ್ಟು ವ್ಯವಹಾರ ಗೌಪ್ಯಧನವಾಗಿ ನೀವು ಕೊಡ್ತೀರಿ. ಏನೋ ಮಕ್ಕಳ ಮದುವೆ ಮಾಡಬೇಕು ಹೇಳ್ತಕ್ಕಂಥ ಒಂದಷ್ಟು ಹಣವನ್ನು ಕೂಡಿಡ್ತೀರಿ, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯವಹಾರಕ್ಕೆ ಬೇಕು, ಇಲ್ವಾ ಆಪತ್ಕಾಲಕ್ಕೆ ಬೇಕು ಹಣ ಹೇಳ್ತಕ್ಕಂಥದ್ದೆಲ್ಲ ಒಂದಷ್ಟು ಇಟ್ಕೋತೀರಿ, ಅಥವಾ ನಿಮ್ಮ ಸೈಟ್ ಮಾರಿರ್ತೀರಿ, ಆ ಹಣವನ್ನು ಕೂಡ ಇಟ್ಕೋತೀರಿ. ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಬಂದು ನಿಮಗೆ ಬೇರೆ ಬೇರೆ ಥರದ ಆಸೆಗಳನ್ನು ಆಕಾಂಕ್ಷೆಗಳನ್ನು ಹುಟ್ಟಿಸಿ ಆ ಹಣವನ್ನು ತೆಗೆದುಕೊಂಡು ಹೋಗತಕ್ಕಂಥದ್ದು, ನಂತರ ದಿನದಲ್ಲಿ ಆ ಹಣವನ್ನು ವಾಪಸ್ ಕೊಡದೇ ಇರತಕ್ಕಂಥದ್ದು ಈ ಹಿಂದೆ ಕೂಡ ನಡೆದಿರ್ತಕ್ಕಂಥದ್ದು, ಮುಂದೂ ಕೂಡ ಆಗ್ತಾ ಇರುತ್ತೆ, ಈಗಲೂ ಕೂಡ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಈ ಥರದ ಒಂದಷ್ಟು ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಉದ್ಯೋಗದಲ್ಲಿಯೂ ಕೂಡ ಹೊಸ ಹೊಸ ಉದ್ಯೋಗಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ವ್ಯಾಪಕವಾಗಿ ನಿಮ್ಮ ವಿಸ್ತರಿಸ್ತಕ್ಕಂಥದ್ದು, ವಿಶೇಷವಾದ ಶ್ರೇಷ್ಠತೆಯನ್ನು ಮೌಲ್ಯವನ್ನು ಕಾಪಾಡ್ತಕ್ಕಂಥ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ವೀಕ್ಷಕರೇ. ಇನ್ನು ಹಲವು ರೀತಿಯಲ್ಲಿ ಎಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದಲ್ಲಿ ಇನ್ನು ಹಲವು ರೀತಿಯ ನಿಮ್ಮದೆಲ್ಲ ಒಂದಷ್ಟು ಚಿಂತನೆಗಳಿರುತ್ತೆ. ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದ ಬದುಕಿನಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದ ಅನೇಕ ರೀತಿಯ ಕಷ್ಟಗಳಿರ್ತವೆ, ಅವೆಲ್ಲವೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ. ಅಷ್ಟೇ ಅಲ್ಲ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಈ ವರ್ಷದ ಅದೃಷ್ಟದಾಯಕವಾದಂಥ ದಿಕ್ಕು ಪಶ್ಚಿಮ, ಹಾಗೆ ಶುಭ ಬಣ್ಣ ಹೇಳ್ತಕ್ಕಂಥದ್ದು ಬಿಳಿ ಮತ್ತು ಹಸಿರು, ಹಾಗೆ ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು 48, 66, 89, ಹಾಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಶುಭವಾರವೂ ಕೂಡ ಇರ್ತಕ್ಕಂಥದ್ದು ಮಂಗಳವಾರ ಮತ್ತು ಸೋಮವಾರ ಹೇಳ್ತಕ್ಕಂಥದ್ದು ವೀಕ್ಷಕರೇ. ಹಾಗೆ ಇವೆಲ್ಲವೂ ಕೂಡ ನಿಮಗೆ ಭಗವಂತ ಆಯುಷ್ಯಾಂದಾಯರ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹೊರಸ್ತೇನೆ. ಶುಭವಾಗಲಿ, ಮಂಗಲವಾಗಲಿ. ಬಹಳ ವಿಶೇಷವಾಗಿ ಮೀನರಾಶಿ ಹೇಳ್ತಕ್ಕಂಥದ್ದು ಪೂರ್ವಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ, ಮೀನರಾಶಿ, ರೇವತಿ ನಕ್ಷತ್ರ, ಈ 3 ರಾಶಿಗಳಿಗೆ ಮೀನರಾಶಿ ಆಗುತ್ತೆ. ಮೀನರಾಶಾಧಿಪತಿ ಗುರು. ಹಾಗಾದರೆ ಏನಾದರೂ ಗುರುವಿನ ಕೃಪೆ, ಗುರುವಿನ ಬಲದಿಂದ ನಿಮ್ಮ ಇಷ್ಟಾರ್ಥ ಎಲ್ಲವೂ ಕೂಡ ನೆರವೇರುತ್ತಾ ಹೇಳತಕ್ಕಂಥದ್ದು ಕೂಡ ಚಿಂತನೆ ಮಾಡುವಂಥದ್ದು. ಖಂಡಿತವಾಗಿಯೂ ಮೀನರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಹೇಳತಕ್ಕಂಥದ್ದು. ಅದೃಷ್ಟ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ನೀವು ಈ ಸಂವತ್ಸರದ ಫಲದಲ್ಲಿ, ಪಂಚಾಂಗದ ಫಲದಲ್ಲಿ ಮುಟ್ಟಿದೆಲ್ಲ ಚಿನ್ನ ಉಂಟಾಗತ್ತೆ ಹೇಳತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಕ್ಷೇತ್ರ ಒಳ್ಳೆಯದು ನಿಮಗೆ? ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಸಾಧಿಸ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತೆ. ಮ್ಯೂಚುವಲ್ ಫಂಡ್ ಇರ್ಬೋದು, ಸ್ಟಾಕ್ ಇರ್ಬೋದು, ಅಥವಾ ಬಡ್ಡಿ ವ್ಯವಹಾರಗಳು ಇರ್ತಾರೆಲ್ಲವೂ ಕೂಡ ಹೆಚ್ಚೆಚ್ಚು ನಿಮಗೆ ಲಾಭವನ್ನು ತಂದು ಕೊಡುತ್ತೆ. ಅಷ್ಟೇ ಅಲ್ಲ, ಮನೆ, ಸೈಟು, ಜಮೀನು ಕ್ರಯ ಮತ್ತು ವಿಕ್ರಯ ಅದರಲ್ಲಿ ಪಾಲುದಾರಿಕೆ ಆಗತಕ್ಕಂಥದ್ದು, ಅದರಲ್ಲಿ ಕಮಿಷನ್ ಬರುವಂಥದ್ದು ಇರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ, ಕನ್ಸ್ಟ್ರಕ್ಷನಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡಿ ಮಾರಾಟ ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಅನೇಕ ದಿನಗಳಿಂದ ನಿಮ್ಮ ಮನೆ ಮಾರಾಟ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು, ನಿಮ್ಮ ಸೈಟು ಸೇಲ್ ಆಗ್ತಿಲ್ಲ ಹೇಳ್ತಕ್ಕಂಥದ್ದು, ನಿಮ್ಮ ಜಮೀನು ಒಳ್ಳೆ ರೇಟಿಗೆ ಬರ್ತಾ ಇಲ್ಲ ಹೇಳ್ತಕ್ಕಂಥ ಇದೆಲ್ಲವೂ ಕೂಡ ಒಂದು ದುಃಖದಾಯಕವಾದ ಸಂಗತಿ. ಆದರೆ ಅದು ಈ ಸಂವತ್ಸರದ ಹೊಸ ಪಂಚಾಂಗದ ಫಲದ ಭವಿಷ್ಯವಾಣಿಯಲ್ಲಿ ಇವೆಲ್ಲವೂ ಕೂಡ ನೆರವೇರುವಂತಹ ಮಹಾಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿಯೂ ಕೂಡ ಅನೇಕ ದಿನಗಳಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಆದರೆ ಅದು ಈ ಸಂವತ್ಸರದಲ್ಲಿ ಶಮನಗೊಂಡು
ಒಳ್ಳೆಯ ಆರೋಗ್ಯವಾದಂಥ ದೃಢ ಶರೀರ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಸಂಸಾರದ ಜೀವನದಲ್ಲಿ ಏನಾಗುತ್ತೆ, ಕೆಲವೊಂದಷ್ಟು ಸಂದರ್ಭದಲ್ಲಿ ಗಂಡ ಹೆಂಡತಿ ಕಲಹಗಳು, ಮದುವೆಯಾಗಿ ಒಂದು 5-6 ವರ್ಷ ಆಗುತ್ತೆ, ಎಲ್ಲೋ ಒಂದು ಕಡೆ ಸಂಸಾರ ಒಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರತಕ್ಕಂಥದ್ದು, ಹೊಂದಾಣಿಕೆ ಬರದೇ ಇರತಕ್ಕಂಥದ್ದು, ಪ್ರೀತಿ ವಾತ್ಸಲ್ಯ ಮಮಕಾರ ಇಲ್ಲದೇ ಇರತಕ್ಕಂಥದ್ದು, ಪರ ವಿರೋಧಗಳು ಆಗ್ತಾ ಇರುತ್ತೆ. ಈ ಸಂಸಾರವೇ ಬೇಡ ಹೇಳ್ತಕ್ಕಂಥ ಚಿಂತೆ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಈ ಥರದ ಒಂದಷ್ಟು ಕಷ್ಟಗಳು ಬರಲಿಕ್ಕೆ ಅದಕ್ಕೆ ಮೂಲ ಒಂದು ಕಾರಣಗಳಿರುತ್ತೆ. ನಿಮಗೂ ಕೂಡ ಅದು ಗೊತ್ತಿರೋದಿಲ್ಲ ಹೇಗಾಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಹೇಳ್ತಕ್ಕಂಥದ್ದು. ಅಂತಹ ಹೇಗೆ ಅದನ್ನು ನೋಡಬೇಕಾದ್ರೆ ನಿಮ್ಮ ಜಾತಗಳನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ನಕ್ಷತ್ರದ ದೋಷ ಇರ್ಬೋದು, ಲಗ್ನ ದೋಷ ಇರ್ಬೋದು, ನೀವು ವಿವಾಹ ಮಾಡಿಕೊಂಡಿರ್ತಕ್ಕಂತಹ ಸಮಯ, ಇವೆಲ್ಲವೂ ಕೂಡ ಒಂದಷ್ಟು ತೊಂದರೆಗಳಿಗೆ ಈಡಾಗ್ತಾ ಇರತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಎದುರಾದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ, ಸಿಹಿ ಇವೆಲ್ಲವೂ ಕೂಡ ಇರತಕ್ಕಂಥದ್ದು, ಒಳ್ಳೆಯ ವಿಚಾರಗಳು ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಬಿಸ್ನೆಸ್ಸಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಹೊಸದಾಗಿ ನೂತನವಾಗಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಮಡಿಕೆ ಮಾರುವಂಥವರಿಗೆ, ಅವರಿಗೆ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಹಾಗೆ ಗೊಂಬೆಗಳಿರ್ಬೋದು, ಹಾಗೆ ವಾಸ್ತುಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳಿರ್ಬೋದು, ಚಿನ್ನ ಬೆಳ್ಳಿ ವಜ್ರ ಮುತ್ತು ರತ್ನ ಇವೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, 1 ಗ್ರಾಮ್ ಚಿನ್ನ ಬೆಳ್ಳಿ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ, ಸಿಲ್ವರ್ ಕೋಟಿಂಗ್ ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಬೇರೆ ದೇಶದಿಂದ ಆಗಲಿ, ಬೇರೆ ರಾಜ್ಯದಿಂದ ಆಗಲಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರಫ್ತು ಮಾಡಿ ತಂದು ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ವೀಕ್ಷಕರೇ. ಹಾಗೆ ವಿದ್ಯಾರ್ಥಿನಿಯರ ಬದುಕಿನಲ್ಲಿಯೂ ಕೂಡ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಯೋಗ ನಿಮ್ಮದಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇರ್ತಕ್ಕಂಥದ್ದು ಇರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಸಂಸಾರದಲ್ಲಿ ಹಾಳು ಮಾಡ್ತಕ್ಕಂಥವ್ರು ಅಕ್ಕಪಕ್ಕದವರು ಇರ್ಬೋದು, ಅಥವಾ 3ನೇ ವ್ಯಕ್ತಿಗಳಿಂದ ನಿಮ್ಮ ಸಂಸಾರ ಹಾಳಾಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಿಮಗೆ ಕೇಳದಂತೆ ಆಸ್ತಿಯೂ ಕೂಡ ಹಣವೂ ಕೂಡ ಪರರ ಪಾಲಾಗುವಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ. ಇವೆಲ್ಲ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜಾತಕಗಳು, ಸಮಸ್ಯೆಗಳು, ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ನಮ್ಮ ಹತ್ರ ಪರಿಹಾರಕ್ಕಾಗಿ ಕರೆ ಮಾಡಿಕೊಂಡು ಏನಾಗಿದೆ ಹೇಳ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ವರ್ಷದ ಅದೃಷ್ಟದ ಶುಭ ದಿಕ್ಕು ಹೇಳ್ತಕ್ಕಂಥದ್ದು ಉತ್ತರ ಮತ್ತು ಪಶ್ಚಿಮ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ. ಹಾಗೆ ಅದೃಷ್ಟ ಸಂಖ್ಯೆ ಹೇಳ್ತಕ್ಕಂಥದ್ದು 2, 12, 26 ಹೇಳ್ತಕ್ಕಂಥದ್ದು. ಹಾಗೆ ಮೀನರಾಶಿಯವರಿಗೆ ಶುಭ ಬಣ್ಣ ಹೇಳ್ತಕ್ಕಂಥದ್ದು ಹಳದಿ ಮತ್ತು ಗ್ರೀನ್ ಕಲರ್ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ವಿಶೇಷವಾಗಿರ್ತಕ್ಕಂತಹ ದೈವ ಬಲದಿಂದ ನಿಮ್ಮೆಲ್ಲರ ಜೀವನ ಸಾರ್ಥಕವಾಗಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಮಂಗಲದಾಯಕವಾಗಲಿ, ಒಳ್ಳೆಯದಾಗಲಿ.